ಹಲೋ ಶಿವು, ಬಾರಯ್ಯ. ಏನ್ ಇವತ್ ಬಹಳ ಪಂಕ್ಚುಯಲ್ ಬಂದ್ಬಿಟ್ಟಿದ್ಯಾ? ಕೂತ್ಕೋ. ಲೈಕ್ ಸಮಥಿಂಗ್. ಇರ್ಲಿ ಇರ್ಲಿ, ನಿನ್ನ ಹತ್ರ ಸ್ವಲ್ಪ ಮಾತನಾಡೋದಿತ್ತು. ಅದೇನೋ ಕ್ಲಬ್ ನಲ್ಲಿ ಪ್ರೈವೇಟ್ ಆಗಿ ಮಾತಾಡ್ಬೇಕು ಅಂತ ಹೇಳ್ತಿದ್ದೆ. ಏನ್ ವಿಷಯ? ಅದೇ ಆ ಬಾಲಾಜಿ ಕೆಮಿಕಲ್ಸ್ ಅಲ್ಲಿ ಶೇರ್ ತಗೊಂಡಿದ್ವಲ್ಲ, ಹೌದು. ಅದಕ್ಕೆ ಹಣ ಸ್ವಲ್ಪ ಶಾರ್ಟೇಜ್ ಬಂದಿದೆ. ಶಾರ್ಟೇಜು? ಯಾಕಯ್ಯ? ನಮ್ ಬ್ಯಾಂಕ್ ಅಕೌಂಟ್ ನಲ್ಲಿ ಹಣ ಇಲ್ವೇ? ನೀನೇನಯ್ಯ ಹಣ ಇಲ್ಲ ಇದೆ ಅನ್ನೋದು ನೋಡ್ತೀಯಾ? ನೋಡಪ್ಪ, ನನ್ಗೆ ಆ ಪಂಚಾಯತ್ ಎಲ್ಲ ಬೇಡ. ಎಷ್ಟು ಬೇಕು? 4 ಲಕ್ಷ ಬೇಕು. 4 ಲಕ್ಷ? ಯಾವಾಗ ಬೇಕು? ನಾಳೆನೆ ಬೇಕಪ್ಪ. ನಾಳೆ? ನಾಳೆ ಕೊಟ್ರೆ? ನಾಳೆನೆ ಕಟ್ಬೇಕಯ್ಯ. ಕೊಡುವಂತ ನಾಳೆ ರಾತ್ರಿ 9 ಗಂಟೆಗೆ ಸರಿಯಾಗಿ ನಾನೇ ಹಣ ಸಮೇತ ನಿಮ್ಮ ಮನೆ ಬರ್ತೀನಿ. ಖಂಡಿತವಾಗಿ? ಖಂಡಿತವಾಗಿ. ಏನೇ ಹೀಗೆ ಹೇಳ್ತಾ ಇದ್ಯಾ? ಈ ಶಿವರಾಮಯ್ಯ ಹೇಳಿದ ಮಾತು ಯಾವತ್ತಾದ್ರೂ ತಪ್ಪಿದಾನೆ? ನಾಳೆ ರಾತ್ರಿ 9:15 ಗಂಟೆಗೆ ಎಕ್ಸಾಕ್ಟ್ಲಿ. ಕಾಳಪ್ಪ ಫೋನ್ ಮಾಡಿದ್ನಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬರೋದು ಸ್ವಲ್ಪ ಲೇಟ್ ಆಗ್ಬಹುದು. ನೀನು ಭದ್ರ ಬಾಗಿಲು ಚಿಲ್ಕ ಹಾಕೊಂಡ್ ಮಲಿಕೋ. ಚೀರಪ್ಟಿ ಹೋಗ್ಬಿಟ್ಟು ಬನ್ನಿ.
ಹಲೋ ಮಿಸ್ಟರ್ ಕಾಳಪ್ಪ. ಹಲೋ ಮಿಸ್ಟರ್ ರಾಮು. ಏನೇ ಪತ್ತನೇ ಇಲ್ಲ? ಎಸ್ಟೇಟ್ ಕೆಲ್ಸಗಳು ಹೆಚ್ಚು, ಏನೇ ಮಾಡೋದು? ಅಪರೂಪಕ್ಕೊಂದ್ಸಾರಿ ಕ್ಲಬ್ ಕಡೆ ಬರ್ತೀಯ? ಬಾರೆ ಬಾಯ್, ಒಂದು ಬಿಲಿಯರ್ಡ್ಸ್ ಆಡೋಣ ಬಾರೆ. ಸಾರಿ ಫ್ರೆಂಡ್. Fortune, advance with your middle section punch. With power, get ready. Start. ಯಾರೋ ನೀವು? ಯಾರೋ ಅನ್ನೋದು ಗೊತ್ತಾಗುತ್ತೆ, ಬಾ ನಮ್ ಜೊತೆಲಿ. ಬಿಡ್ರೋ ಬಾರೋ. ಬಿಡ್ರೋ ಇಲ್ವೋ? ಏಯ್ ಬಿಡ್ರೋ ಬಿಡ್ರೋ. Inspector, note down that number. Sky blue color, ambassador, facing south. Both the front side door open. Measurement ತಗೋಪ್ಪ. Jaldi, quick. How much? 7 feet 10 inches. 7 feet 10 inches. ಆ ಕಡೆ ತಗೋ. Quick, quick. How much? 7 feet 8 inches. 7 feet 8 inches. Note down. Front. How much? 16.3 inches. 16.3 inches. ಸುಧಾ, ಸಮಾಧಾನ ತಗೊಳ್ಳೆ, ಅಳ್ಬೇಡ. ಹೋಗ್ಲಿ, ವಿಷಯ ಏನು ಅಂತಾದ್ರೂ ಹೇಳೆ. ನಮ್ ತಂದೆ 4 ದಿವಸದ ಹಿಂದೆ ಮನೆ ಬಿಟ್ಟು ಹೊರಟೋರು. ಪತ್ತೆನೇ ಇಲ್ವಂತೆ ಕಣೆ. ಹೌದಾ? ಊರಿಂದ ಟೆಲಿಗ್ರಾಮ್ ಬಂದಿದೆ. ಐ ಆಮ್ ವೆರಿ ಸಾರಿ. ಪ್ರಿನ್ಸಿಪಾಲ್ ಪರ್ಮಿಷನ್ ತಗೊಂಡು ನಾನು ಈಗಲೇ ಊರಿಗೆ ಹೋಗ್ಬೇಕು ಕಣೆ. ನಾವು ನಿನ್ ಜೊತೆ ಪ್ರಿನ್ಸಿಪಾಲ್ ಹತ್ರ ಬರ್ತೀವಿ. ಬಾ ಹೋಗೋಣ. ನಡೀರಿ ಹೋಗೋಣ. Good morning, SP Sahibre. Please come. How are you? I'm quite okay. Please take your seat. Thank you. ಅಂದ ಹಾಗೆ SP ಸಾಹೇಬ್ರೆ, ಶಿವರಾಮು ಡಿಸಪಿಯರೆನ್ಸ್ ಬಗ್ಗೆ ನಿಮಗೇನಾದ್ರು ಸುಳಿವು ಸಿಗ್ತೇನು? ಅದೇ ಪ್ರಯತ್ನದಲ್ಲಿದ್ದೀವಿ. ಬೈ ನಿಮ್ಮಿಂದ ಕೆಲವು ಡೀಟೇಲ್ಸ್ ಬೇಕಾಗಿತ್ತು. ಅದಕ್ಕೇನಂತೆ, ನನ್ನಿಂದ ನನ್ನ ಸ್ನೇಹಿತನ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗೋದಾದ್ರೆ ಯಾವ ಸಮಯದಲ್ಲಿ ಯಾವ ಸಹಕಾರ ಬೇಕಾದ್ರೂ ನೀಡಬಲ್ಲೆ. ಥ್ಯಾಂಕ್ ಯು. ಒಟ್ನಲ್ಲಿ ಶಿವರಾಮು ಪತ್ತೆ ಆಗ್ಬೇಕು. ಅಂದಹಾಗೆ ಶಿವರಾಮ ಮಗಳು ಸುಧಾ ಬಂದಿದ್ದಾಳಲ್ಲ, ಅವಳಿಂದ ಕ್ಲೂಸ್ ಏನಾದ್ರು ಸಿಗ್ತೇನೋ? ಅಂಥ ಕ್ಲೂಸ್ ಏನ್ ಸಿಗ್ಲಿಲ್ಲ. ಅವಳಿಗೆ ನಾವು ಸಮಾಧಾನ ಹೇಳ್ಬೇಕಾಗಿ ಬಂತು. ಮಿಸ್ಟರ್ ರಾಮೇಗೌಡ್ರೆ, ನಿಮಗೂ ಶಿವರಾಮಗೂ ಎಷ್ಟು ವರ್ಷಗಳ ಪರಿಚಯ? ಅಂದ್ರೆ ನನ್ ಮೇಲೆ ಏನಾದ್ರು ಅನುಮಾನವೇನು? ಅನುಮಾನದ ಪ್ರಶ್ನೆ ಇಲ್ಲ, ನಿಮ್ಮಿಂದ ಕೆಲವು ಡೀಟೇಲ್ಸ್ ಬೇಕಾಗಿತ್ತು, ಅದಕ್ಕೆ ಕೇಳಿದೆ. ದಟ್ಸ್ ಆಲ್ ರೈಟ್. ನನಗೂ ಅವನಿಗೂ 25-30 ವರ್ಷದಿಂದ ಪರಿಚಯ. ನಿಮ್ಗೂ ಅವ್ರಿಗೂ ಫೈನಾನ್ಷಿಯಲ್ ಕರೆಸ್ಪಾಂಡೆನ್ಸ್ ಏನಾದ್ರೂ ಇತ್ತಾ? ಅದು ಯೂಶುವಲ್. ನಾನು ಅವನಿಗೆ ಕೊಡ್ತಿದ್ದೆ, ಅವನು ನನಗೆ ಕೊಡ್ತಿದ್ದ. ಹೌದು ಮಿಸ್ಟರ್ ರಾಮೇಗೌಡ್ರೆ, ಶಿವರಾಮಯ್ಯನವ್ರಿಗೆ ಯಾರಾದ್ರೂ ಎನಿಮೀಸ್ ಇದ್ರಾ? ಬೇಕಾದಷ್ಟು ಜನ ಇರ್ತಾರೆ. ಆದ್ರೂ ಬೇರೆಯವ್ರ ಬಗ್ಗೆ ನಾವೇ ಹೇಗೆ ಅನುಮಾನ ಪಡೋಕೆ ಸಾಧ್ಯ? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಉಂಟಾ? ಹಾ, ಕಾಳಪ್ಪ ಅಂತ ಒಬ್ಬ ಇದ್ದಾನೆ. ಶಿವರಾಮಗ್ ಬಿಸ್ನೆಸ್ ಪಾರ್ಟ್ನರು. ಅವನು ನನ್ನಷ್ಟೇ ಆಪ್ತ ಸ್ನೇಹಿತ. ಆದ್ರೂ ಆಗಾಗ ಅವನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದ. ಆಯ್ತು. ಇನ್ಸ್ಪೆಕ್ಟರ್, ಎಸ್ ಸರ್. ನೋಟ್ ಡೌನ್ ದಿ ಪಾಯಿಂಟ್. Thank you for the details, Mr. Kalappa. I hope it is true. ನೋ ಡೌಟ್. ನಿಮ್ ನೆಸೆಸಿಟಿ ಬೇಕಾಗಬಹುದು. ಆಗ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಸರ್. Thank you. ಮೆನ್ಷನ್ ನಾಟ್. This is a very complicated case. With particulars only I can work out. ನಿಮ್ಗೆ ಫುಲ್ ಪರ್ಟಿಕ್ಯುಲರ್ಸ್ ಕೊಡ್ತೇವೆ ಸರ್. ಬರೀ particulars ಅಷ್ಟೇ ಸಾಲದು. Diplomacy also needed. ನಿಮಗೆ ಡಿಪ್ಲೊಮಸಿ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. Let me see. Here are all the files and records you need. Good luck. Thank you. Good luck. Thank you.
ಗುಡ್ ಲಕ್. ಥ್ಯಾಂಕ್ ಯು. ಪಾರ್ಟಿ ಕೊಡ್ಬೇಕು, ಖಂಡಿತ ಕೊಡ್ಬೇಕು. ಹಾಗೆ ಸರಿ ಪಾರ್ಟಿ ಅಲ್ಲ, ಪಿಕ್ಚರ್ಗೂ ಕರ್ಕೊಂಡು ಯಾವ ಪಿಕ್ಚರ್ ಕರ್ಕೊಂಡೋಗ್ತಾಳೆ ನೋಡಿ ವಸಂತಿ. ನಮ್ ಕಾಲೇಜ್ ಫಾರ್ಮಾಲಿಟೀಸ್ ಪ್ರಕಾರ ಯಾರು ಸ್ಪೀಡ್ ರೇಸ್ ಕಾಂಪಿಟೇಷನ್ ಗೆಲ್ತಾರೋ ನಮ್ಮೆಲ್ರಿಗೂ ಸಿನಿಮಾ ಕರ್ಕೊಂಡ್ಬೇಕು. ಅಷ್ಟೇ ಅಲ್ಲ, ಭರ್ಜರಿ ಪಾರ್ಟಿನೂ ಕೊಡು. ಅಷ್ಟೇನಾ? ಬಿಡ್ರಲ್ಲೇ ಕರ್ಕೊಂಡು ಹೋಗ್ತೀನಿ. ಯಾವ ಪಿಕ್ಚರ್ ಕರ್ಕೊಂಡು ಹೋಗ್ಬೇಕೆ? ನೋಡೆ, ಈ ರೇಸ್ ನಲ್ಲಿ ಗೆದ್ದಿ ಅಂತ ಎಷ್ಟೊಂದು ಕೊಬ್ಬು ಈ ಹುಡುಗರ್ಗೆ. ಹೋಗ್ಲಿ ಬಿಡೆ, ಸೋತ್ ಬಿಟ್ಟಿವೆ ದ್ರಾವಿಗಳು. ಗುರು, ನಮ್ಮ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಯಾಕ್ರಯ್ಯ? ಗುರು, ಲಾಸ್ಟ್ ಟೈಮ್ ಕಾಂಪೀಟ್ ಮಾಡಿ ಸ್ಪೀಡ್ ರೇಸ್ ನಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿದೆ. ಈ ಸಾರಿ ಥರ್ಡ್ ಪ್ಲೇಸ್ ಕೂಡ ಬರ್ಲಿಲ್ಲ ಗುರು, ಸೋತೋಗ್ಬಿಟ್ಟೆ ಗುರು. ನಿನ್ಗೇನೋ ಆಯ್ತು ದಾಡಿ? ನಾನ್ ನೀನೇ ಗೆದ್ದಿರ್ಬೋದು ಅಂತ ವಿಶ್ ಮಾಡೋದಕ್ಕಂತ ಬಂದ್ರೆ ಎಲ್ಲೋ ಮಾತೆಲ್ಲಿ ಬಂತು, ಎಲ್ಲ ನಿನ್ ಪೀರಿಯಡ್ ಅಲ್ಲೇ ಮುಗ್ದೋಯ್ತು. ನಿನ್ಗೇನೋ ಆಯ್ತು? ಗೇರ್ ಸ್ಟಕ್ ಆಗಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೇ ನಿಂತೋಯ್ತು. ಹೋಗ್ಲಿ, ಗೆದ್ದವ್ರು ಯಾರು ಅಂತನಾದ್ರೂ ಹೇಳ್ರು, ಮಾತಾಡ್ರು. ಅಲ್ಲಿ ನೋಡು, ಆ ಹುಡುಗಿರ್ ಗುಂಪಿನಲ್ಲಿ ಸ್ಕರ್ಟ್ ಹಾಕೊಂಡು ನಿಂತಿದ್ದಾಳಲ್ಲ, ಅವಳೇ ಗುರು ನಮ್ಗೆಲ್ಲ ಮಣ್ಣು ಮುಗಿಸಿದ್ದು. ಬ್ಯೂಟಿಫುಲ್. ಗೆದ್ದವ್ರು ಯಾರಾದ್ರೇನಂತ ಬಂದ್ರ ವಿಶ್ ಮಾಡೋಣ. ನೋಡೆ ವಸಂತಿ, ಎಲ್ಲ ಹೆಣ್ಣಮ್ಗಳು ಮಾಜಿ ಸ್ಪೀಡ್ ಕಿಂಗ್ ಜೊತೆ ಹಾಕೊಂಡ್ ಬರ್ತಾ ಇವೆ. ಯಾರೇ ಅವನು? ಅವನಾ ಲಾಸ್ಟ್ ಇಯರ್ ಸ್ಪೀಡ್ ರೇಸ್ ಅಲ್ಲಿ ಫಸ್ಟ್ ಪ್ರೈಸ್ ಗೆದ್ದವನು. ಓ, ಸುಮ್ಮನಿರು. ಮೈ ಹಾರ್ಟಿ ಕಂಗ್ರಾಚುಲೇಷನ್ಸ್ ಟು ಯು. ಐ ಆಮ್ ವೆರಿ ಹ್ಯಾಪಿ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಲಾಸ್ಟ್ ಇಯರ್ ಕಾಲೇಜ್ ನ ಸ್ಪೀಡ್ ಕಿಂಗ್ ನಾನು. ಈ ವರ್ಷ ನೀವು ಸ್ಪೀಡ್ ಕ್ವೀನ್ ಅಂತ ಗೊತ್ತಾಯ್ತು. ಕಂಗ್ರಾಚುಲೇಷನ್ಸ್. ನೀವ್ ಇಷ್ಟೆಲ್ಲ ಹೇಳ್ಬೇಕಾಗಿರ್ಲಿಲ್ಲ, ಬರೀ ವಿಶ್ ಮಾಡಿದ್ರೆ ನನ್ಗೆ ಅರ್ಥವಾಗುತ್ತೆ. ಲೇ ಗೀತಾ, ಲಾಸ್ಟ್ ಇಯರ್ ಇವ್ರು ಯಾವ ಸಿನಿಮಾ ತೋರಿಸಿದ್ರೆ? ಡಾಕ್ಟರ್ ಜಿವಾಗೋ ಕಣೆ. ಸರಿ, ಈಗ ಯಾವ್ದಕ್ಕೆ ಕರ್ಕೊಂಡು ಹೋಗ್ತೀಯ? ಯಾವ್ದಕ್ ಹೋಗೋಣ? ಲಿಯೋ ಪ್ಯಾಟ್ರಸನ್ಸ್ಗೆ ಬಂದ್ರೆ ಹೋಗೋಣ. ನಡಿಯೋ, ಹೋಗೋಣ. ಏನ್ ಗುರು, ನಿನ್ಗೆ ಹಿಂಗಂದ್ ಮಾಡ್ಬಿಟ್ರು? ಓಕೆ ಓಕೆ, ಐ ವಿಲ್ ಟೀಚ್ ಹರ್ ಎ ಲೆಸನ್. ಹಲೋ ಮಿಸ್ಟರ್ ಗೌಡ. ಹಲೋ ಪ್ರೊಫೆಸರ್. ಹೇಗಿದ್ದೀರಾ ಸರ್? ಐ ಆಮ್ ಫೈನ್. ಬೆಂಗಳೂರಿಗೆ ಯಾವಾಗ ಬಂದ್ರಿ? ಇವತ್ತು ತಾನೇ ಬಂದೆ. ಸ್ವಲ್ಪ ಬಿಸ್ನೆಸ್ ಮ್ಯಾಟರ್ಸ್ ಇತ್ತು, ಹಾಗೆ ನನ್ನ ಮಗಳು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಗುಡ್. ಅಂದಾಗೆ ನಮ್ಮ ವಾಸಂತಿ ಹೇಗಿದ್ದಾಳೆ ಪ್ರೊಫೆಸರ್? ಶಿ ಇಸ್ ವೆರಿ ಸ್ಮಾರ್ಟ್. ಅಷ್ಟೇ ಅಲ್ಲ, ಈ ಸಲ ಕಾಲೇಜ್ ಸ್ಪೋರ್ಟ್ಸ್ ನಲ್ಲಿ ಅವಳು ಫಸ್ಟ್ ಪ್ರೈಸ್ ವಿನ್ನರ್ ಕೂಡ. ಬರೀ ಸ್ಪೋರ್ಟ್ಸ್ ಅಲ್ಲಿದ್ರೆ ಸಾಲದಮ್ಮ, ಹಾಗೇನೆ ಎಕ್ಸಾಮ್ಲು ಫಸ್ಟ್ ಕ್ಲಾಸ್ ಬರಬೇಕು. ಏನಂತೀರಾ ಪ್ರೊಫೆಸರ್? ಈ ಸಲ ಪರೀಕ್ಷೆನಲ್ಲಿ ಅವಳು ಫಸ್ಟ್ ರ್ಯಾಂಕ್ ತಗೊಂಡ್ರು ಆಶ್ಚರ್ಯ ಇಲ್ಲ. ಓಕೆ ಮಿಸ್ಟರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಏನಮ್ಮ, ನಿಮ್ ಪ್ರೊಫೆಸರ್ ನಿನ್ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿದ್ದಾರೆ. ಕೀಪ್ ಇಟ್ ಅಪ್. ಅಂದಾಗೆ ನಿನ್ನ ಎಕ್ಸಾಮ್ ಮುಗಿಯೋವರೆಗೂ ನಾನ್ ನಿನ್ ಡಿಸ್ಟರ್ಬ್ ಮಾಡಲ್ಲಮ್ಮ. ಓಕೆ? ಎಕ್ಸಾಮ್ ಮುಗಿದ ತಕ್ಷಣ ಊರಿಗೆ ಬಂದ್ಬಿಡ್ಬೇಕು. ಹಲೋ ಮೇಡಮ್. ಏನಾಗ್ಬೇಕಿತ್ತು? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಿ. ಅವತ್ ನೀವು ಜಂಬದ ಕೋಳಿ ತರ ಬಿಹೇವ್ ಮಾಡಿ ನನ್ನ ಅಭಿಮಾನಕ್ಕೆ ಧಕ್ಕೆ ತಂದಿರಿ ಅಂತ ಗೊತ್ತಿದೆ ತಾನೆ? ಹಾಗಾದ್ರೆ ಐ ಆಮ್ ವೆರಿ ಸಾರಿ. ನಿಮ್ ಲಕ್ ಚೆನ್ನಾಗಿತ್ತು. ಈ ವರ್ಷ ನಾನೇನಾದ್ರೂ ಕಾಲೇಜ್ನಲ್ಲಿ ಇದ್ದಿದ್ರೆ ನಿಮ್ಗೆ ಚಾನ್ಸ್ ಸಿಗ್ತಿರ್ಲಿಲ್ಲ. ಕಾಂಪೀಟ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಟೈಮ್ ಬಂದ ಖಂಡಿತ ಆ ಚಾಲೆಂಜ್ ತಗೋತೀನಿ. ಅದಿರ್ಲಿ, ಅವಾಗ ನಿಮ್ ಜೊತೆ ಮಾತಾಡ್ ಹೋದ್ರಲ್ಲ, ಅವ್ರು ನಿಮ್ಮ ಅಪ್ಪನ? ಅದೆಲ್ಲ ನಿಮ್ಗೆ ಯಾಕ್ರಿ? ನಿಮ್ಮಂತ ಸುಂದರ ಹುಡುಗಿಯರು ಹೀಗೆಲ್ಲ ಕೋಪಿಸ್ಕೋಬಾರ್ದು. ಶಟ್ ಅಪ್. ಕೋಪಿಸ್ಕೊಂಡ್ರು ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ. ನಾನ್ಸೆನ್ಸ್. ಆಲ್ ರೈಟ್. ಶಿವರಾಮಯ್ಯನ ಕೇಸ್ ವಿಷಯದಲ್ಲಿ ಏನಾದ್ರೂ ರಿಪೋರ್ಟ್ ಬಂದಿದ್ಯಾ? ಬಂದಿದೆ, ಆದ್ರೆ ಅದರಲ್ಲಿ ಯಾವ ಕ್ಲೂಸು ಸಿಗೋ ಕಾಣ್ತಿಲ್ಲ. ಲೆಟ್ ಮಿ ಸೀ ದ ರಿಪೋರ್ಟ್. ಎಸ್ ಪ್ಲೀಸ್. ಈ ರಿಪೋರ್ಟ್ ನೋಡಿದ್ಮೇಲೆ ಹೆಣ್ಮರಿಯ ಶಿವರಾಮಯ್ಯ ಬದುಕಿದಾನೆನ್ನೋದಾಗ್ಲಿ ಸತ್ಯದಾನೆನ್ನೋದಾಗ್ಲಿ ಒಂದು ಗೊತ್ತಾಗ್ತಾ ಇಲ್ಲ. ಎನಿವೆ, ಲೆಟ್ ಅಸ್ ವೈಟ್ ಫಾರ್ ದ ನೆಕ್ಸ್ಟ್ ರಿಪೋರ್ಟ್. ಎಸ್ ಸರ್. ವಾಸಂತಿ,
ಬಾಮ್ಮ ಡ್ಯಾಡಿ ಬಾ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಡ್ಯಾಡಿ. ಪರೀಕ್ಷೆ ಹೇಗ್ ಮಾಡಿದ್ಯಾ? ಫಸ್ಟ್ ರ್ಯಾಂಕ್ ಬರೋ ಚಾನ್ಸ್ ಇದೆ ಡ್ಯಾಡಿ. ಗುಡ್ ಗುಡ್, ನೀನ್ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತಮ್ಮ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಚಿಕ್ಕ. ಪರೀಕ್ಷೆಲಿ ಹೇಗ್ ಮಾಡಿದ್ಯಾ? ಫಸ್ಟ್ ಕ್ಲಾಸ್ ಆಗಿ ಮಾಡಿದೀನಿ. ಫಸ್ಟ್ ರ್ಯಾಂಕ್ ಬಾಮ. ದೇವ್ರು ನಿಂಗೆ ಒಳ್ಳೇದ್ ಮಾಡಿ. ವಾಸಂತಿ, ಬೆಂಗಳೂರಿಂದ ದಣಿದ್ ಬಂದಿದ್ಯಾ? ಸ್ನಾನ ಮಾಡಿ ಡ್ರೆಸ್ ತಗೋ ಬಾ. ಡ್ರೈವರ್ ಲಗೇಜ್ ತೊಂಬ. ಆಯ್ತು ಸ್ವಾಮಿ. ಮಿಸ್ಟರ್, ನಿಮ್ಗೇನ್ ಹುಚ್ಚಿಗೆ ಚಿಡ್ದಿದ್ಯಾ? ಅಲ್ರಿ, ಒಳ್ಳೆ ಮಂಕಿ ತರ ತಲೆಲ್ಲಾಡ್ಸ್ತಿರಲ್ಲ, ತೆಗಿರಿ ನಿಮ್ ಮೋಟ್ರ್ ಬೇಕ್ನಾ? ಓಹೋ, ನಿಮ್ ಸ್ವಂತ ರಸ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ಬಹಳ ಫಾಸ್ಟ್ ಆಗಿ ಬಂದು ದಂಡಿದೀರಾ. ದಣಿವು ನನ್ಗಲ್ಲ, ನಿಮಗೆ. ಅದಕ್ಕೆ ಇಲ್ಲಿ ಬಂದು ಸುಸ್ತಾಗಿ ನಿಂತಿರೋದು. ನೀವು ಮುಂದಕ್ಕೆ ಹೋಗೋದಕ್ಕೆ ನಂದೇನು ಅಡ್ಡಿ ಇಲ್ಲ ಮೇಡಮ್. ಮತ್ತ್ಯಾಕೆ ರಸ್ತೆ ಗಡ್ಡ ನಿಂತಿದ್ದೀರಾ? ಗಾಬರಿ ಆಗ್ಬೇಡಿ ಮೇಡಮ್, ನಾನೇ ನಿಮಗೆ ತೊಂದರೆ ಕೊಡಲ್ಲ. ಒಂದ್ಸಾರಿ ನಿಮ್ ಮುಂದಿನ ದಾರಿ ಪರೀಕ್ಷೆ ಮಾಡಿ ನೋಡಿ, ಆಮೇಲೆ ಇಷ್ಟ ಇದ್ರೆ ಮುಂದುವರಿಯಿರಿ. ನನ್ನ ಅಭ್ಯಂತರ ಖಂಡಿತ ಇಲ್ಲ. ನೋಡಿ ಮೇಡಮ್, ಇನ್ ನಾನ್ ನಿಮ್ ದಾರಿಗೆ ಅಡ್ಡ ಬರಲ್ಲ. ಈ ರಸ್ತೆ ನನ್ ಸ್ವಂತ ರಸ್ತೆನೂ ಅಲ್ಲ, ನಮ್ಮ ಅಪ್ಪನ ರಸ್ತೆನೂ ಅಲ್ಲ. ನಿಮ್ ರಸ್ತೆ ಧಾರಾಳವಾಗಿ ಹೋಗ್ಬೋದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನ್ ಸಿಟ್ಟಿಂದ ಏನೇನು ಮಾತಾಡ್ಬಿಟ್ಟೆ. ನೋಡಿ, ನನಗ್ ಸಿಟ್ಟು ಯಾವಾಗ್ಲೂ ಮೂಗಿನ ಮೇಲೆ ಇರುತ್ತೆ. ಆದ್ರಿಂದ ತಾವು ದಯವಿಟ್ಟು ನನ್ನ ಮೇಲೆ ಕೋಪಿಸ್ಕೋಬಾರ್ದು. ಅದೆಲ್ಲ ಪರವಾಗಿಲ್ಲ ಬಿಡಿ. ಕಾಲೇಜ್ನಲ್ಲಿ ಸ್ಪೀಡ್ ಕಿಂಗ್ ಇಲ್ಲಿ ಹೇಗ್ ಬಂದ ಅಂತ ಆಶ್ಚರ್ಯನಾ? ಬೈದು ನಿಮ್ಮ ಹೆಸರು? ನಾನ್ ವಾಸಂತಿ. ಇಲ್ಲಿ ನಮ್ ಪ್ಲಾಂಟೇಶನ್ ಇದೆ. ಸುಮ್ನೆ ಫಾಸ್ಟ್ ಆಗಿ ಡ್ರೈವ್ ಮಾಡಿದ್ರೆ ಮಜಾ ಸಿಗುತ್ತೆ ಅಂತ ಬಂದೆ. ನಾನು ನಾರ್ಮಲ್ ಆಗಿ ಡ್ರೈವ್ ಮಾಡ್ತಾ ಇದ್ದೆ. ನಿಮ್ ಜೀಪ್ ನೋಡಿ ಓವರ್ಟೇಕ್ ಮಾಡೋಣ ಅನಿಸ್ತಾ ಅಷ್ಟೇ. ಅದೇನೋ ಬೆಂಗಳೂರಿನಲ್ಲಿ ಬಹಳ ಜನ ಓವರ್ಟೇಕ್ ಮಾಡಿದೀನಿ ಅಂದ್ರಿ? ಅಲ್ಲಿ ಬಹಳ ಜನನ ಡ್ರೈವಿಂಗ್ ನಲ್ಲಿ ಓವರ್ಟೇಕ್ ಮಾಡಿದ್ದೆ. ಆದ್ರೆ ಇಲ್ಲಿ ನಿಮ್ಮನ್ನು ಓವರ್ಟೇಕ್ ಮಾಡಕ್ಕಾಗ್ಲಿಲ್ಲ, ಸೋತ್ಬಿಟ್ಟೆ. ನಾನ್ ಬರ್ತೀನಿ. ಮತ್ತೊಂದ್ಸಲ ಥ್ಯಾಂಕ್ಸ್. ಬಾಯ್. ಬಾಯ್. ಹಾಯ್, ಹೇಗಿದ್ಯಾ ವಸಂತಿ? ನಾನ್ ಚೆನ್ನಾಗಿದ್ದೀನಿ ಕಣೆ. ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಯಾವಾಗ ಬಂದೆ? ಒಂದೆರಡು ದಿನ ಆಯ್ತು. ಕೂತ್ಕೋ. ಅದ್ ಸರಿ, ನಿಮ್ ತಂದೆ ಕಿಡ್ನಾಪ್ ಆಗಿ ಇನ್ನೂ ಸಿಕ್ಕಿಲ್ಲ ಅಂತ ವಿಷಯ ಗೊತ್ತಾಯ್ತು. ಸಮಾಧಾನ ತಗೋ ಸುಧಾ. ಯಾರೋ ದುಡ್ಕೋಸ್ಕರ ಈ ಕೆಲಸ ಮಾಡಿರ್ತಾರೆ. ಆದಷ್ಟು ಬೇಗನೆ ನಿಮ್ ತಂದೆ ಸಿಗ್ಲಿ ಅನ್ನೋದೇ ನನ್ನ ಆಸೆ. ಸುಧಾ, ಪೊಲೀಸ್ನವ್ರು ಬಂದಿದ್ರಾ? ಹೌದು, ಬಂದಿದ್ರು. ನನ್ನಿಂದ ಸ್ಟೇಟ್ಮೆಂಟ್ ತಗೊಂಡು ಹೋಗಿದ್ದಾರೆ.
ಇದೇನಿದು ಸ್ಕೆಚ್ ಮಾಡ್ತಾ ಇದ್ದೀರಲ್ಲ? ಈ ಬೆಟ್ಟಗುಡ್ಡಗಳನ್ನ ಸ್ಕೆಚ್ ಮಾಡ್ತಾ ಇದ್ದೀನಿ. ಇದೇನಿದು? ಇದು ಕ್ಲೆನೋಮೀಟರ್ ಅಂತ ದಿಕ್ಸೂಚಿ, ದಿಕ್ಕನ್ನು ಇಂಡಿಕೇಟ್ ಮಾಡುತ್ತೆ. ನಮಗೆ ಬೇಕಾದ ಸ್ಥಳಗಳನ್ನ ಇದ್ರ ಮೂಲಕ ನಾವು ಪತ್ತೆ ಹಚ್ಚಬಹುದು. ನಿಮ್ಮನ್ನ ನೋಡಿದ್ರೆ ಒಳ್ಳೆ ಅಡ್ವೆಂಚರಸ್ ಮೂವಿ ಹೀರೋ ಜ್ಞಾಪಕ ಬರುತ್ತೆ ನನಗೆ. ಯಾಕೆ? ನನ್ನ ವೇಷ ಆ ರೀತಿ ಇದೆಯಾ? ಎಕ್ಸಾಕ್ಟ್ಲಿ ಗ್ರೆಗ್ರಿ ಪೆಕ್ ತರ ಕಾಣಿಸ್ತೀರಾ. ನೀವ್ ಹೇಳೋದ್ ನೋಡಿದ್ರೆ ಈ ಅಡ್ವೆಂಚರಸ್ ಹೀರೋಸ್ಗೂ ನಿಮ್ಗೂ ಏನೋ ಸಂಬಂಧ ಇರೋ ಕಾಣಿಸುತ್ತೆ. ಗ್ರೆಗ್ರಿ ಪೆಕ್ ನನ್ ಫೇವ್ರೆಟ್ ಸ್ಟಾರ್. ಅದ್ ಸರಿ, ನಿಮ್ ಕೈಯಲ್ಲಿರೋದೇನು? ಕಲ್ಲು. ಕಲ್ಲು ಅಂತ ನನಗೂ ಗೊತ್ತ್ರಿ, ಯಾವ ತರಹ ಕಲ್ಲು ಅಂತ ಕೇಳ್ದೆ. ನೋಡಿ ಮಿಸ್ ವಾಸಂತಿ ಅವರೇ, ಈ ಲೆನ್ಸ್ ಮೂಲಕ ಆ ಕಲ್ಲಿನ ವಿಶೇಷ ಕಾಣಿಸುತ್ತಾ ನೋಡಿ. ಯಾಕೆ ಹಾಗೆ ನಗ್ತಿದ್ದೀರಾ? ಈ ಲೆನ್ಸ್ ಮೂಲಕ ನೀವು ತುಂಬಾ ಸುಂದರವಾಗಿ ಕಾಣ್ತೀರಾ. ಎಲ್ಲಿ ಇಲ್ಲಿ ಕೊಡಿ. ನೀವು ಅದ್ಭುತವಾಗಿ ಕಾಣಿಸ್ತೀರಾ. ಅದ್ಭುತನೋ ಇಲ್ಲ ಭೂತನೋ. ಪ್ರಭಾಕರ್, ಅಲ್ಲಿ ನೋಡಿ, ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ನಮ್ಮ ಎಸ್ಟೇಟ್ ಬಂಗ್ಲೆ. ನೀವ್ ಯಾಕೆ ನಮ್ ತೋಟಕ್ಕೆ ಬರಬಾರ್ದು? ಬರೋಣ, ಅದಕ್ಕೇನಂತೆ. ನಮ್ ಡ್ಯಾಡಿನ ಪರಿಚಯ ಮಾಡ್ಕೊಡ್ತೀನಿ, ಹಾಗೆ ನಮ್ ತೋಟ ಎಲ್ಲ ನೋಡ್ಕೊಂಡ್ ಬರ್ಬೋದು. ನಿಮ್ ಸರ್ವೆ ಕೂಡ ಮಾಡ್ಕೋಬಹುದು. ಖಂಡಿತ ಮಾಡೋಣ, ಬರ್ತೀನಿ. ಯಾವಾಗ ಬರ್ತೀರಾ? ನಾಳೆ. ಇಷ್ಟೊತ್ತಿಗೆ? ಮಾರ್ನಿಂಗ್. ನಾನ್ ನಿಮ್ಮನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಶೋರ್ ಶೋರ್. ಮೈ ಕಮ್ ಇನ್ ಮೇಡಮ್? ಖಂಡಿತವಾಗಿ. ನಾನ್ ನಿಮ್ಮನ್ನೇ ಕಾಯ್ತಾ ಇದ್ದೆ. ಡ್ಯಾಡಿನ ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ. ಬನ್ನಿ. ಬ್ಯೂಟಿಫುಲ್ ಹೌಸ್. ಇದು ಬೆಡ್ರೂಮ್. ಡೈನಿಂಗ್ ಹಾಲ್. ನೈಸ್. ನಮ್ ಚಿಕ್ಕಪ್ಪ. Glad to meet you. ಹಲೋ, ಹೌ ಡು ಯು ಡು? Fine. ಡ್ಯಾಡಿ, ನಾನು ಹೇಳಿದ್ನಲ್ಲ ಪ್ರಭಾಕರ್ ಅಂತ, ಇವರೇ. ಓಹೋ, Glad to meet you. ಪ್ಲೀಸ್ ಟೇಕ್ ಯುವರ್ ಸೀಟ್. Thank you. ಇವರು ಜಿಯಾಲಜಿಸ್ಟ್ ಕೂಡ ಡ್ಯಾಡಿ. ಆಹಾ, ಗುಡ್. ವಾಸಂತಿ, ಕೂಲ್ ಡ್ರಿಂಕ್ಸ್ ತಗೊಂಡ್ ಬಮ್ಮ. ತರ್ತೀನಿ. ಬೈ ದಿ ಬೈ ಮಿಸ್ಟರ್ ಪ್ರಭಾಕರ್, ಇವಾಗ ಎಲ್ಲಿ ಸರ್ವೆ ಮಾಡ್ತಾ ಇದ್ದೀರಾ? ಇಲ್ಲೇ ಬಾಬುಗಡನ್ಗಿರಿನಲ್ಲಿ. ಯಾವ ವಿಷಯವಾಗ? ಮ್ಯಾಂಗ್ನೀಸ್ ಮತ್ತು ಐರನ್ ಓರ್. ಗುಡ್. ನಮ್ಮ ಎಸ್ಟೇಟ್ ನಲ್ಲೂ ಮ್ಯಾಂಗನೀಸ್, ಐರನ್ ಓರ್ ಏನಾದ್ರು ಸಿಗುತ್ತೆ ನೋಡಿ. ಯಾಕೆ ಸರ್, ಎಸ್ಟೇಟ್ ಏನಾದ್ರು ಬೋರ್ ಆಗಿದ್ಯಾ? ಏನ್ ಹೇಳ್ತೀರಾ? ಈ ಹಾಳು ಕೂಲಿಗಳ ಸಹವಾಸ, ಲೇಬರ್ ಪ್ರಾಬ್ಲಮ್, ಯೂನಿಯನ್, 108 ಪ್ರಾಬ್ಲಮ್ಸ್ ತಲೆ ತಿಂತಾ ಇದೆ. ತಗೊಳ್ಳಿ. ಥ್ಯಾಂಕ್ಸ್. ನಮ್ಮ ತೋಟದಲ್ಲೇ ಬೆಳೆದ ಕಿತ್ಲೆ ಹಣ್ಣಿನ ರಸ. ವೆರಿ ನೈಸ್. ನಿಮ್ಮನ್ನು ಭೇಟಿಯಾಗಿದ್ದು ತುಂಬಾ ಸಂತೋಷ. ನಿಮ್ಮ ಭೇಟಿ ಸಂತೋಷದ ದೃಷ್ಟಿಯಿಂದಲೋ ಅಥವಾ ವ್ಯಾಪಾರ ದೃಷ್ಟಿಯಿಂದಲೋ? ಸ್ನೇಹ, ಸೌಹಾರ್ದ ದೃಷ್ಟಿಯಿಂದ. ವಾ, ಎಂತ ಸುಂದರವಾದ ತೋಟ ಇದು. ಇಲ್ಲಿನ ವಾತಾವರಣ ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ನೋಡ್ರೆ ನನಗನ್ಸುತ್ತೆ ಇಲ್ಲೇ ಯಾಕೆ ಇದ್ದು ಬಿಡ್ಬಾರ್ದು ಅಂತ. ಸರಿ, ನಿಮ್ಗೆ ಎಷ್ಟು ಎಕರೆ ತೋಟ ಇದೆ? 300 ಎಕರೆ ಇದೆ. ಕಾಫಿ ತೋಟದ ಜೊತೆಯಲ್ಲಿ ಕಿತ್ಲೆ ಹಣ್ಣಿನ ತೋಟನೂ ಇದೆ. ಇಟ್ಸ್ ಬ್ಯೂಟಿಫುಲ್, ಮಾರ್ವೆಲಸ್. ಅಲ್ರಿ, ನಿಮ್ಮಂತ ಅಡ್ವೆಂಚರ್ಸ್ ಹೀರೋ ಈ ಕಾಫಿ ತೋಟನ ಹೊಗಳ್ತಾ ಇರೋದ್ ನೋಡಿದ್ರೆ ನನ್ಗೆ ಯಾಕೋ ಆಶ್ಚರ್ಯ ಕಾಣಿಸ್ತಾ ಇದೆಯಲ್ಲ. ಅಂತೂ ಅಡ್ವೆಂಚರಸ್ ಹೀರೋ ಅಂತ ಬ್ರ್ಯಾಂಡ್ ಮಾಡ್ಬಿಟ್ರಿ. ಅಲ್ಲಿ ನೋಡಿ, ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಮನೆಗಳು, ಯಾರ ಮನೆಗಳು?
ಆ ಮನೆಗಳ ಅದು ನಮ್ ತೋಟದ ಕೂಲಿ ಆಳುಗಳು ಕಟ್ಸ್ಕೊಟ್ಟಿರೋದು. ಮತ್ತೆ ಆ ದೊಡ್ಡ ಮನೆ? ಓ ಅದೊಂದು ಭೂತದ ಮನೆ. ಅಲ್ಲಿ ಎಸ್ಟೇಟ್ ನಲ್ಲಿದ್ದ ಹೆಣ್ಣಾಳೊಬ್ಳು ನೇಣ್ ಹಾಕೊಂಡು ಸತ್ತು ಹೋದ್ಲಂತೆ. ರಾತ್ರಿ ಹೊತ್ನಲ್ಲಿ ಅಲ್ಲಿ ಏನೇನೋ ಶಬ್ದ ಬರುತ್ತೆ ಅಂತ ನಮ್ ತೋಟದ ಕೂಲಿ ಆಳುಗಳೆಲ್ಲ ಹೇಳ್ತಾರೆ. ನನಗಂತೂ ಹಗಲ್ನಲ್ಲಿ ಕೂಡ ಅಲ್ಲಿ ಹೋಗೋದಕ್ ಭಯವಾಗುತ್ತೆ. ನಾನ್ ಬರಲ್ಲಪ್ಪ, ನಾನು ತುಂಬಾ ದಿಗ್ಲು. ನಾನು ಇಲ್ಲೇ ಇರ್ತೀನಿ, ಹೋಗ್ಬಿಟ್ಟು ಬನ್ನಿ. ಬನ್ನಿ ಮಿಸ್ ವಾಸಂತಿ, ನಾನ್ ಗಂಡಸಿರ್ಬೇಕಾದ್ರೆ ನಿಮ್ಗೆ ಅಂತ ಭಯ? ಬನ್ನಿ. ನಾನ್ ಬರಲ್ಲ, ನನಗ್ ದೇವುಗಳಂದ್ರೆ ತುಂಬಾ ಹೆದರಿಕೆ ಆಗುತ್ತೆ. ನೀವ್ ಹೋಗ್ಬಿಟ್ಟು ಬನ್ನಿ. ಒಳ್ಳೆ ಎಳೆ ಮಕ್ಕಳ ತರ ಬೆಂಗಳೂರಿನಲ್ಲಿ ಅದ್ ಹೆಂಗ್ ಅಷ್ಟು ಜನಕ್ಕೆ ಓವರ್ಟೇಕ್ ಮಾಡಿದ್ರಿ ಅಂತ ಆಶ್ಚರ್ಯವಾಗುತ್ತೆ. ಬನ್ನಿ, ನಾನೊಂದು ಕತೆ ಹೇಳ್ತೀನಿ ಬನ್ನಿ. ಒಂದಿನ ರಾತ್ರಿ ಬರ್ತಾ ಇದ್ದೆ, ದೂರದಲ್ಲಿ ಒಂದು ಆಕೃತಿ ತೆಳ್ಳು ಬೆಳ್ಳಗ್ ಚಿಕ್ಕದಾಗಿ ಕಾಣಿಸ್ತಾ ಇದ್ದಿತ್ತು. ಬರ್ತಾ ಬರ್ತಾ ದೊಡ್ಡದಾಗ್ತಾ ಆಗ್ತಾ 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 ನನ್ನ ಕಡೆನೇ ಬರ್ತಾ ಇತ್ತು. ನನ್ ಕಡೆ ಬರ್ತಿದ್ದಾಗ ಹಿಂತಿರುಗಿ ನೋಡ್ದೆ, ಆಮೇಲೆ ಅದ್ರ ತಲೆ ಇನ್ನು ಮುಂದಾಗಿತ್ತು. ಆ ಬಿಳಿ ಆಕೃತಿ ಹಂಗೆ ಬರ್ತಾ 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 ನನ್ನ ಹತ್ರಕ್ಕೆ ಬಂದಿದ್ದೆ. ಇದ್ದಕ್ಕಿದ್ದಂಗೆ ನೆಗೆದು ನನ್ನ ಗಂಟ್ಲನ್ನ ಏನ್ರಿ ಇಷ್ಟಕ್ಕೆಲ್ಲ ಭಯ ಪಡ್ತೀರಿ? ನಾನ್ ಹೇಳಿಲ್ವಾ ಭೂತಗಳಿಲ್ಲ, ನಾವೇ ನಿಜವಾದ ಭೂತಗಳು ಅಂತ? ಲೇ, ಎಲೆಗಳೆಲ್ಲ ಹುಳ ತಿಂದು ಬಿಟ್ಟಿದೆ, ನೋಡ್ಕೊಂಡ್ರೆ ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಹೋಗೋ ಹೋಗೋ ಹೋಗ. ಲೇ ಕೆಂಪ್ಗ, ಆ ಕಡೆ ಹೆಣ್ಣಾಳುಗಳೆಲ್ಲ ಸರಿಯಾಗಿ ಕೆಲಸ ಮಾಡ್ತಿದಾರೇನಾ? ಮಾಡ್ತಾವ್ರೆ ಬುದ್ಧಿ. ನೋಡ್ದೇನೋ? ಅಂತೂ ಎಸ್ಟೇಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ನಮಸ್ಕಾರಮ್ಮ. ನಮಸ್ಕಾರ. ಏನ್ ಬೆಳಿಗ್ಗೆ ಈ ಕಡೆ ವಾಕಿಂಗ್ ಬಂದ್ಬಿಟ್ರಲ್ಲ? ಅಂದ ಹಾಗೆ ಯಾರು ಇವ್ರು ಹೊಸಬ್ರು ನಮ್ಮ ಎಸ್ಟೇಟ್ಗೆ? ಇವ್ರು ಪ್ರಭಾಕರ್ ಅಂತ. ಓ ನಮಸ್ಕಾರ ಸ್ವಾಮಿ. ನಮ್ಮ ಎಸ್ಟೇಟ್ ಮ್ಯಾನೇಜರ್ ಮರಿಯಾ. ಕೆಂಪ. ನಮಸ್ಕಾರ. ನನ್ನ ಅಸಿಸ್ಟೆಂಟ್. ಮರಿಯಪ್ಪನವ್ರೆ, ಈ ಸರಿ ಎಷ್ಟಾಗ್ಬೋದು ಕಾಫಿ? ಅಂತದ್ದೇನ್ ಹೆಚ್ಚಿಲ್ಲ ಬಿಡಿ, ಒಂದ್ 99 ಟನ್ ಆಗ್ಬೋದು. 100ಕ್ಕೆ 1 ಟನ್ ಕಡಿಮೆ ಅಲ್ಲ, 100ಕ್ಕೆ 1 ಟನ್ ಕಡಿಮೆ. ಅದೇ 1 ಟನ್ ಕಡಿಮೆ ಮಾಡ್ಬಿಟ್ರಿ? ಹೋದ್ ವರ್ಷನೂ ಇಷ್ಟೇ ಆಗಿತ್ತು ಸ್ವಾಮಿ, ಅದಕ್ಕೆ. ಅದು ಪಕ್ಕಕ್ಕಿರ್ಲಿ, ಆಮೇಲೆ ಸೇರಿಸ್ಕೊಂಡ್ಬಿಡೋಣ ಅಂತ. ಅಂತೂ ಮರಿಯಿಂದ ಕೆಂಪಂದು ತಲೆ ಅಂದ್ರೆ ತಲೆ. ಅಮ್ಮವ್ರೆ, ನಿಮ್ದು ತಮಾಷೆ. ಅಂತಾಗ ನಾವು ಬರ್ತೀವಮ್ಮ. ನಡಿಯೋ ಕೆಂಪ್ಕ, ಬರ್ತೀವಿ ಸ್ವಾಮಿ. ನಮಸ್ಕಾರ ಅಮ್ಮ ಅವ್ರೆ. ಲೇ ಕೆಂಪ್ಕ, ಆ ಕಡೆ ಎಲ್ಲ ಹೋಗ್ತಿದ್ಯಾ? ನಡಿಯೋ ಈ ಕಡೆ. ಓ, ಸಂಜೆಗೆ ಅತ್ಲಾಗೆ ಈಗ ಇತ್ಲಾಗೆ. ಬೆಳಿಗ್ಗೆ ಎದ್ದು ಕುಡ್ಕೊಂಡ್ ಬಂದ್ಬಿಡ್ತಾರೆ. ಹೇಳಿದ ಮಾತು ಕೇಳೋದಿಲ್ಲ, ಒಂದೂ ಇಲ್ಲ. ಹಲೋ, ಹಾ ನಾನೇ ರಾಮೇಗೌಡ ಮಾತಾಡೋದು. ಓಹೋ, ನೀವಾ? ಏನ್ ಸಮಾಚಾರ? ನಾಳೆ? ಹಾ ಓಕೆ. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್ ಮೈ ಡಿಯರ್ ಚಾಯ್. ಏನ್ ಸಮಾಚಾರ? ಬೆಳಿಗ್ಗೆ ಎಷ್ಟೊತ್ತಿಗೆ ಕಾಫಿ ತಗೊಂಡ್ಬಿಟ್ಟಿದೆ ಇವತ್ತು? ಏನು ಇಲ್ಲ. ಏನೋ ಇರ್ಬೇಕು ವಿಷಯ. ಏನಿಲ್ಲ ಅಂದ್ರೆ ನಂಬ್ತೀನ? ಏನ್ ಹೇಳಿ ಪರವಾಗಿಲ್ಲ. ಕೆಮ್ಮಣ್ಗುಂಡಿ ಮೈನ್ಸ್ ತುಂಬಾ ಚೆನ್ನಾಗಿದೆ ಅಂತೆ ಡ್ಯಾಡಿ, ನೋಡ್ಕೊಂಡ್ ಬರ್ಲಾ? ಅದಕ್ಕೆ ಇಷ್ಟೊಂದು ಪೇಟಿಗೆನಾ? ಸರಿ ಸರಿ ಹೋಗು. ಕಾರ್ ತಗೊಂಡ್ ಹೋಗ್ತೀಯ ತಾನೆ? ಕಾರ್ ಏನು ಬೇಡ, ಅದೇ ಜಿಯಾಲಜಿಸ್ಟ್ ಪ್ರಭಾಕರ್ ಇದಾರಲ್ಲ, ಅವ್ರು ಗಲ್ಲಿನವರೆಲ್ಲ ತುಂಬಾ ಪರಿಚಯ ಇದಾರಂತೆ ಡ್ಯಾಡಿ. ಓಹೋ, ಆಗ ವಿಷಯ. ಮೋಟರ್ ಬೈಕ್ ತರ್ತಾರೆ, ಅವ್ರ ಜೊತೆಲಿ. ಸರಿ ಸರಿ ಹೋಗು. ಡ್ಯಾಡಿ ನೀವು ತುಂಬಾ ಒಳ್ಳೆಯವರು. ಥ್ಯಾಂಕ್ ಯು ಡ್ಯಾಡಿ.
ಕಾಡುವ ಬಯಕೆಯು ಮತ್ತೆ ಮತ್ತೆ ಕೆಣಕಿ ಕೂಡುವ ಕನಸಿಂದ ಅತ್ತ ಇತ್ತ ಹುಡುಕಿ ಬಳಿಯಲ್ಲಿ ಸಿರಿಗಕ್ಕಿತ ತುಡಿದು ಮಿಡಿದು ನಲ್ಮೆಯು ಉಸಿರಾಡಿತೋ ಮನಸ್ಸು ಬೆರೆತಂತೆ ಹೊಸದೇನೋ ಕನಸು ಕಂಡಂತೆ ನಲಿವೇನೋ ಮನಸ್ಸು ಬೆರೆತಂತೆ ಹೊಸದೇನೋ ಲೋಕದ ತಾರೆ ನೀನಾಗಿ ಪ್ರೀತಿ ಬೆಳಕಾಯಿತು ಸಂಗತಿ ಬೇಕೆಂದು ಎಂದೇನೆ ಮನ ಕೆರಳಿ ಕಾಮನೆ ಹೂವಾಗಿ ಬಣ್ಣ ಬಣ್ಣ ಅರಳಿ ಮಾನಸರಾಗ ತೆರೆಯಲು ಭೋಗ ಸೆಳೆಯುವ ಮೋಹ ಮಿಲನದಿ ಸ್ನೇಹ ಮಾನಸರಾಗ ತೆರೆಯಲು ಭೋಗ ಸೆಳೆಯುವ ಮೋಹ ಮಿಲನದಿ ಸ್ನೇಹ ಆನಂದ ಹೂವಾಗಿ ಹೂವಿನ ತೇರಾಗಿ ಅನುಪಮ ಚೆಲುವಾಯಿತೋ ಕಾಡುವ ಬಯಕೆಯು ಮತ್ತೆ ಮತ್ತೆ ಕೆಣಕಿ ಕೂಡುವ ಕನಸಿಂದ ಅತ್ತ ಇತ್ತ ಹುಡುಕಿ ಅರಿವು ಹೊಳೆದಂತೆ ಹಿತವೇನೋ ಸನಿಹ ಮಿಂದಂತೆ ಸುಖವೇನೋ ಅರಿವು ಹೊಳೆದಂತೆ ಹಿತವೇನೋ ಸನಿಹ ಮಿಂದಂತೆ ಸುಖವೇನೋ ನಾವೆಂದು ಹಾಯಾಗಿ ಸವಿಯಾದ ಜೇನಾಗಿ ಒಳ್ಳೆಯು ಹೊಳೆಯಾಯಿತೋ ಸಂಗತಿ ಬೇಕೆಂದು ಎಂದೇನೋ ಮನ ಕೆರಳಿ ಕಾಮನ ಹೂವಾಗಿ ಬಣ್ಣ ಬಣ್ಣ ಅರಳಿ ಗೆಳೆಯಲ್ಲಿ ಸುಖ ಸಿಕ್ಕಿತೋ ಅರಿತು ಬೆರೆತು ಚಕ್ಕಂದ ತೆರವಾಯಿತೋ ಚಕ್ಕಂದ ತೆರವಾಯಿತು ಓಹೋ 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 ಆಹಾ ಓಹೋ ಏಹೇ ಮಿಸ್ಟರ್ ಪ್ರಭಾಕರ್, ನಿಮ್ ಸರ್ವೆನಲ್ಲಿ ಇಲ್ಲಿವರೆಗೆ ಏನೇನು ಪತ್ತೆ ಆಗಿದೆ? ಪತ್ತೆ ಆಗಿರೋದು ಅಂದ್ರೆ ಈ ಪ್ರದೇಶದಲ್ಲಿ ಮ್ಯಾಂಗ್ನೀಸ್ ಮತ್ತು ಐರನ್ ಓರ್ ಹೆಚ್ಚಿಗೆ ಪ್ರಮಾಣದಲ್ಲಿ ಸಿಗುತ್ತೆ ಅಂತ ಖಾತ್ರಿ ಆಗಿದೆ. ಎಷ್ಟು ಪರ್ಸೆಂಟ್ ಸಿಗ್ಬೋದು? ಸುಮಾರು 70%. ಡ್ಯಾಡಿ, ನೀವು ಹಾಗೆ ಮಾತಾಡ್ತಾ ಕೂತ್ಕೊಂಡ್ರೆ ಮಾಡಿದ್ದ ಅಡಿಗೆಲ್ಲ ತಣ್ಣಗಾಗುತ್ತೆ. ಐ ಆಮ್ ಸೋ ಸಾರಿ. ಊಟ ಮಾಡಿ ಮಾಡಿ ಮಾಡಿ. ಪದ್ಮ, ಸ್ವಲ್ಪ ಉಪ್ಪಿನಕಾಯಿ ತಗೊಂಡು. ಮತ್ತೆ ಬಿಟ್ಟೆ. ಬೇಡ ಸರ್. ಪ್ರಭಾಕರ್, ಪಲ್ಯ ಹೇಗಿದೆ? ಯಾರು ಮಾಡಿದ್ದು ಅಂತ ಹೇಳಿದ್ರೆ ಹೇಗಿದೆ ಅಂತ ಹೇಳ್ಬೋದು. ರುಚಿಗೋಸ್ಕರ ಪಲ್ಯ ಯಾರು ಮಾಡಿದ್ದು ಅಂತ ಹೇಳ್ಬೇಕಾ? ಖಂಡಿತ ಹೇಳಲೇಬೇಕು. ಹೌದಾ? ನಾನೇ ಮಾಡಿದ್ದು. ರಿಯಲಿ? ತುಂಬಾ ಟೇಸ್ಟಿ ಆಗಿದೆ. ಏನಮ್ಮ ಚೇಡು ಬಿಡ್ತಾ ಇದ್ಯಾ? ನೀನು ನಿಮ್ ಚಿಕ್ಕಮ್ಮ ಸೇರಿ ತಾನೇ ಮಾಡಿದ್ದು? ಓ, ಇದಾ ವಿಷಯ? ಯಾಕೆ ಬೆಪ್ಪಾಗ್ಬಿಟ್ಟಿದ್ದಾಳೆ ನೋಡಿ. ಏನ್ರಿ, ಭಾವ ಬೆಂಗಳೂರಿಗೆ ಹೋಗ್ತಾ ಇದಾರಂತೆ? ಇವತ್ತು ಬ್ಯಾಂಕ್ ಹಣ ಕಟ್ಟಕ್ಕೆ ಕೊನೆ ದಿನ ಅಲ್ವೇ, ಅದಕ್ಕೆ ಹೋಗ್ತಿದ್ದಾರೆ.
ಹಾಗೆ ಬರ್ತಾ ನಿಮ್ ತಂಗಿ ಸುಶೀಲನ್ನು ಕರ್ಕೊಂಬರಕ್ ಹೇಳಿ ಅಂದ್ರೆ ಪಾಪ ಇಷ್ಟ್ ಚಿಕ್ಕ ವಯಸ್ಸಿಗೆ ಗಂಡನ್ ಕಳ್ಕೊಂಡು ಅತ್ತೆ ಮನೇಲಿ ಇದ್ರೆ ಆ ಸತ್ತು ಗಂಡನ ನೆನಪು ಬಾಧಿಸ್ತಾನೆ ಇರುತ್ತೆ. ಇಲ್ಲಿಗಾದ್ರೂ ಬಂದ್ರೆ ಎಷ್ಟೋ ಸಮಾಧಾನವಾಗಿರುತ್ತೆ. ಆಯ್ತು, ಹೇಳ್ತೀನಿ. ರಾಜು, ನಾನ್ ಬೆಂಗಳೂರಿಗೆ ಹೋಗ್ತಾ ಇದ್ದೆ. ಆಯ್ತಣ್ಣ, ಹೋಗಿ ಬನ್ನಿ. ಹಾಗೆ ಬರ್ತಾ ಸುಶೀಲನ್ನು ಕರ್ಕೊಂಬನ್ನಿ. ಆಯ್ತು, ಕರ್ಕೊಂಬರ್ತೇನೆ. ನೋಡು, ಎಸ್ಟೇಟ್ ಕಡೆ ಹುಷಾರು. ಆಯ್ತಣ್ಣ, ಹೋಗಿ ಬನ್ನಿ, ನಾನು ನೋಡ್ಕೋತೀನಿ. ನಿನಗೆ ಹೇಳ್ಬೇಕಾ? ವಾಸಿಗಳ ನಿಮ್ ಹೇಳಕ್ ಹಣ ಚೆಲ್ಲೋದು ಚೆಕ್ಕಂದ ಆಳೋಕೆ ಅನ್ಕೊಂಡ್ರ? ಹೊರ ಕೆಲಸ ಮಾಡಿ. ಕಮಾಂಜಿದ್ದೆ ಲೇ ಕ್ಯಾಂಪ್ಗ ಎಲ್ಲ ಬಂದಿಯಾರೇನಾ? ಎಲ್ಲ ಬಂದವ್ರೆ ಬುದ್ಧಿ. ಹೆಣ್ಣಾಳು ಎಷ್ಟು ಜನ ಬಂದವ್ರೆ, ಗಂಡಾಳು ಎಷ್ಟು ಜನ ಬಂದವ್ರೆ ಎಣ್ಸ್ ಹೇಳು. ಎಣ್ಸ್ ಹೇಳ್ಬೇಕಾ? 1 2 3 ಅದೇ 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 8 ಹೆಣ್ಣಾಳು ಬಂದವ್ರೆ. ಲೇ, ನಿನಗೆ ರಾತ್ರಿ ಕುಡ್ದಿದ್ ಮತ್ತು ಇನ್ನು ಇಳಿದಿಲ್ಲ ಅಂತ ಕಾಣುತ್ತೆ. ಸರಿಯಾಗಿ ಎಣ್ಸ್ ಹೇಳು. ಗಂಡಾಳು ಎಷ್ಟು ಜನ ಬಂದವ್ರೆ, ಹೆಣ್ಣಾಳು ಎಷ್ಟು ಜನ ಬಂದವ್ರೆ ಅಂತ. ಗಂಡಾಳ 1 3 ಅಲ್ಲ 1 2 ಗಂಡಾಳು ಬಂದವ್ರೆ. ನಿನ್ನೂ ಸೇರ್ಸಿ 3 ಆಗ್ಲಿಲ್ವೇನಾ? ಎಲ್ರೂ ಸೇರಿ 9 ಹೆಣ್ಣಾಳಾಯ್ತು, ನನ್ನೂ ಸೇರಿಸಿ. ಬಂದವರಲ್ಲೇ ಒಬ್ಬನ್ ಮುಂದೆ ಕರಿ. ಯಾರನ್ ಕರಿಬೇಕು? ಗಂಡಾಳ್ನ? ಆ ಗಂಡಾಳನ್ ಕರಿಯಲೆ. ಸರಿ. ಏ ಅಮ್ಮ ಬಾ ಇಲ್ಲಿ. ಅಲ್ಲ ಅಯ್ಯ ಬಾ ಬಾ ಇಲ್ಲಿ ನಿಂತ್. ಏನ ನಿನ್ ಹೆಸರು? ಲಿಂಗ ಬುದ್ಧಿ. ಯಾವ ಲಿಂಗ? ಸ್ತ್ರೀಲಿಂಗಾನೋ ಪುಲ್ಲಿಂಗಾನೋ? ಶ್ರೀಲಿಂಗ ಬುದ್ಧಿ. ಸ್ತ್ರೀಲಿಂಗ ಅಂತ. ಸ್ತ್ರೀಲಿಂಗ. ಯಾವೂರ? ಬಾಳೆಹೊನ್ನೂರು ಬುದ್ಧಿ. ಬಾಳೆಹೊನ್ನೂರು ಬದನೆಕಾಯಿ ಊರು. ಏಯ್, ದಿನಕ್ಕೆ 2 ರೂಪಾಯಿ ಕೂಲಿ ಕೊಡ್ತೀವಿ, ಕೆಲಸ ಮಾಡ್ತೀಯನೋ? ಅವ್ರಿಗೆ ದಿನಕ್ಕೆ 8 ಆಣೆ ಕೊಡ್ತೀಯಾ? 8 ಆಣೆ ಕೊಟ್ಟು ಒಟ್ಟಿಗೆ ಅಂತ ಬುದ್ಧಿ. ತಿನ್ನೋದಂತೆ, ತಿನ್ನೋದು, ಹೊಟ್ಟೆಗೆ ತಿನ್ನೋದು. 1 ರೂಪಾಯಿ ಹೆಣ್ಣು ಕೊಟ್ಟು 8 ಆಣೆ ಕಡ್ಲೆ ತಿನ್ನೋದು ಕಲಿಯೋ ನಿಂಗಣ್ಣ, ಸ್ತ್ರೀಲಿಂಗಣ್ಣ. ಏ ಕೆಂಪ್ಗ, ಕರ್ಕೊಂಡೋಗಿ ಅವನಿಗೆ ಕೆಲಸ ತೋರ್ಸು. ಬಾರೋ ಮಂಗ್ಯ ಬಾ. ಏಯ್, ಆ ಕಡೆ ಎಲ್ಲ ಹೋಗ್ತಿದ್ಯಾ? ಕರ್ಕೊಂಡೋಗಿ ಕೆಲಸ ತೋರ್ಸು ಅಂದ್ರೆ? ಅಲ್ಲ, ಹೆಣ್ಣದ ಅಂಗಡಿ ಈಗ್ಲೇ ದಾರಿ ತೋರ್ಸ್ಬಿಟ್ರೆ ವಾಸಿ ಮತ್ನಾಗೆ ಕತ್ಲಾಗೆ ದಾರಿ ಸಿಗೋದ್ ಕಷ್ಟ. ಹೆಂಡದಂಗಡಿಗೆ ಹೋಗ್ತೀಯಾ? ಹೆಂಡದಂಗಡಿಗೆ ಹೋಗ್ತೀಯಾ? ಹೊಡೆದ ನೋಡ ಹಂಗೇನೆ. ಏಯ್, ಮೊದಲು ಕರ್ಕೊಂಡೋಗಿ ಕೆಲಸ ತೋರ್ಸು, ಆಮೇಲೆ ಸಾಯಂಕಾಲದಿಂದ ಆ ಕಡೆ ಹೋಗೋಣ ಅಂತ. ಸಾಯಂಕಾಲ ಒಟ್ಟಿಗೆ ಹೋಗೋಣ ಅಂತೀರಾ? ಏ ಮಂಗ್ಯ, ಏನ್ ನೋಡ್ತಾ ಇದ್? ನಡಿಯ. ತಾಯಿ ಬಾ 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 ಬಾ, ನಿಂತ್ಕೊ. ನಮ್ ತಾವು ಬಂದ್ ಹೆಣ್ಣು ಮಕ್ಕಳೆಲ್ಲ ಮುಂದಕ್ಕೆ ಬರ್ಬೇಕು. ಬಾ ಬಾ ಬಾ, ಮುಂದಕ್ ಬಾ. ಅಂದ ಹಾಗೆ ಏನ್ ನಿನ್ ಹೆಸರು? ಲಕ್ಷ್ಮಿ. ಲಕ್ಷಣವಾಗಿದ್ಯಾ. ಯಾವ ಊರು? ದಾವಣಗೆರೆ. ನಾನ್ ಆವಾಗ್ಲೇ ಅಂದ್ಕೊಂಡೆ ನೀನ್ ನಮ್ ಸೀಮೆ ಹುಡುಗಿ ಅಲ್ಲ, ಆ ಸೀಮೆ ಹುಡುಗಿನೇ ಇರ್ಬೇಕು ಅಂತ. ಊರು ಕೇರಿ ಕಟ್ಕೊಂಡ್ ನಿಮ್ಗೇನ್ರಿ ಕೆಲ್ಸ ಕೊಡ್ತಿರೋ ಅಲ್ವಾ ಹೇಳಿ? ನೋಡು, ನಮ್ ಎಸ್ಟೇಟ್ ನಲ್ಲಿ ಹೆಣ್ಣಾಳಿಗಳಿಗೆಲ್ಲ ದಿನಗೂಲಿ 2 ರೂಪಾಯಿ. ಆದ್ರೆ ನೀನ್ ವಯಸ್ಸಿನ ಹುಡುಗಿ ಅಂತ ಹೇಳ್ಬಿಟ್ಟು ನಿನಗೆ 2.5 ರೂಪಾಯಿ ನಮ್ಮ. ಇವ್ರ ಲೆಕ್ಕದಲ್ಲಿ 8 ಆಣೆ ಕೊಡ್ಬೇಕು ಗೊತ್ತಾ? ನೀನ್ ಇನ್ನೂ ಹೋಗ್ಲಿಲ್ವೇನೋ? ಹೋಗೋ ಹೋಗೋ. ಇವನ್ನೆಲ್ಲ ಕಟ್ಕೊಂಡು ಒಟ್ಟಿಗೆ ಹೊಂಟೋಗೋಣ ಅಂತ ಬಂದೆ ಬುದ್ಧಿ. ನನಗದೆಲ್ಲ ಗೊತ್ತಿದೆ, ನೀನು ಮೊದಲು ಹೋಗು. ಏನಮ್ಮ, ನೀನು ಮದುವೆ ಆಗಿದ್ಯಾ? ಇನ್ನೂ ಇಲ್ಲ. ಒಳ್ಳೆ ಕೆಲ್ಸ ಆಯ್ತು ಬಿಡು. ನೀನ್ ಇನ್ನೂ ಹೋಗ್ಲಿಲ್ವೇನೋ? ಹೋಗೋ ಹೋಗೋ.
ಎಲ್ಲಾದ್ರೂ ಕೊಡುದ್ ಸಾಯಿ. ಕುಡೀಂದ್ರ ಕುಡಿದು ಸಾಯಿ ಅಂದೆ. ಮಗ ಏನಮ್ಮ ನಿನಗೆ ಇನ್ನೂ ಮದ್ವೆ ಆಗಿಲ್ಲ ಅಂದೆ ಅಲ್ಲ? ಆಗೋದು ಬೇಡ. ಇವಾಗ ಏನ್ ಕೆಲ್ಸ ಕೊಡ್ತೀರಾ ಹೇಳಿ? ಅಂಥದ್ದೇನಿಲ್ಲ, ನನ್ ಕಣ್ಣು ಮುಂದೆ ಆರಾಮಾಗಿ ಅಡ್ಡಾಡ್ಕೊಂಡಿದ್ರೆ ಆಯ್ತು ಅಷ್ಟೇ. ರೀ, ಬಾಯಿ ಬಂದಂಗ್ ಮಾತಾಡ್ಬೇಡ್ರಿ. ಕೆಲ್ಸ ಕೊಡ್ತೀರಾ ಇಲ್ವಾ ಹೇಳಿ? ಏನಮ್ಮ, ನಾನು ಕೆಲ್ಸ ಕೊಡಕ್ ಮೊದಲೇ ನೀನ್ ಇಷ್ಟೊಂದು ಬಾಯಿ ಮಾಡ್ತೀಯಲ್ಲ, ನಾನು ಕೆಲ್ಸ ಕೊಟ್ಟ ಮೇಲೆ ನನ್ನೇ ಹೊಡೆದು ಬಾಯಿಗೆ ಹಾಕೊಂಡ್ಬಿಡ್ತೀಯೋ ಏನೋ ನೀನು. ಬಾಯಿ ಇಲ್ದಿದೆ ಪ್ರಪಂಚಕ್ಕೆ ಬಾಳಕ್ ಆಗ್ತದ? ನೀವೇ ಹೇಳಿ. ವೆರಿ ಗುಡ್, ವೆರಿ ಗುಡ್. ನಮ್ ಎಸ್ಟೇಟ್ ಕೆಲ್ಸಕ್ಕೆ ನೀನಂತ ಹೊಳೆ ಆಗ್ಬೇಕು. ಏ ಮರಿಯಾ, ಇವಳಿಗೇನು ಕಷ್ಟವಾದ ಕೆಲಸ ಕೊಡ್ಬೇಡ್ವಾ? ನನಗಷ್ಟು ತಿಳಿಯಕಿಲ್ವಾ ಒಡೆಯ? ಹೋಗಮ್ಮ ಹೋಗು, ಅಲ್ಲಿ ಕಾಣುತ್ತಲ್ಲ ಮರ, ಅದ್ರ ನೆರಳಲ್ಲೇ ಕೂತ್ಕೋ, ಬಿಸಿಲಿಗೆ ಬರ್ಬೇಡ. ಹಾಗೇನಾದ್ರೂ ಬಿಸಿಲಿಗೆ ಬಂದ್ರೆ ಬಿಸಿಲಿನ ಝಳಕ್ ಕರ್ಗ ನೀರಾಗೋಗ್ಬಿಡ್ತೀಯ. ಹೋಗಮ್ಮ ಹೋಗ್ ಹೋಗ್. ಇವ್ರದೆಲ್ಲ ಎಂತದ್ದು? ಅಯ್ಯೋ, ಇವ್ರ ತಾವ ಏನ್ ಕೆಲಸ ತೆಗಿಯಕಾಯ್ತದೆ ಒಡೆಯ? ಒಳ್ಳೆ ಗುಂಡಿ ಕಿತ್ತು ಹೆಣ ಇದ್ದಾಗಿದ್ದಾರೆ. ಏಯ್ ಹೋಗ್ರ ಹೋಗ್ರ, ಹಾಗೇನಾದ್ರೂ ಬೇಕಾದ್ರೆ ಮುಂದಿನ ವಾರ ಹೇಳ್ ಕಳಿಸ್ತೀನಿ. ಈಗ ಹೋಗಿ ಹೋಗಿ. ಅಂತೂ ಒಳ್ಳೆ ಕಟ್ಮಸ್ತಾದ ಹುಡುಗಿನೇ ಕರ್ಸಿದ್ಯಾ? ಇವತ್ ಸಂಜೆ ದೊಡ್ಡ ಮನೆ ರೆಡಿ ಮಾಡಿ. ಅಯ್ಯೋ, ನನಗಷ್ಟು ತಿಳಿಯಕಿಲ್ವಾ ಒಡಿಯ? ಗುರುಳ್ ತೋರಿಸಿದ್ರೆ ಹಸ್ತ ನುಂಗೋನಲ್ವೇ ನಾನು? ಅದ್ರಲ್ಲೂ ನೀನಿದೆಯಲ್ಲ, ಹಸ್ತ ತೋರಿಸ್ರೆ ಮೈನೇ ನುಂಗ್ಬಿಡ್ತೀಯ. ಎಲ್ಲ ತಮ್ ತಾವ ಕಲ್ತಿದ್ದಲ್ವಾ ಒಡಿಯ? ಮರಿಬೇಡ್ವಾ? ಅಯ್ಯೋ, ಮರಿಯಕ್ಕಾಯ್ತದ ಒಡಿಯ? ನಿಮಗ್ ಗೊತ್ತಿಲ್ವಾ ಮರಿಯಾ ಹೆಂಗೆ ಅಂತ ಹೇಳ್ಬಿಟ್ಟು? ಇವತ್ ರಾತ್ರಿಗೆ ನೀವೇ ದುಶ್ಯಾಸನ, ನಾನೇ ದುರ್ಯೋಧನ. ಅಂತೂ ಅಪರೂಪಕ್ಕಾದ್ರೂ ಒಂದ್ಸಾರಿ ಬರ್ತಿರಲ್ಲ, ಅದೇ ಬಹಳ ಸಂತೋಷ. ಅಪರೂಪ ಏನ್ ಬಂತು ಕೃಷ್ಣಪ್ಪನವ್ರೆ? ಬೆಂಗಳೂರಿಗೆ ಬಂದಾಗ್ಲೆಲ್ಲ ಬರ್ತಿರ್ತೀನಲ್ಲ, ಆದ್ರೆ ಇತ್ತೀಚೆಗೆ ಬಂದಿಲ್ಲ ಅಷ್ಟೇ. ಊರ್ ಕಡೆ ಹೇಗಿದ್ದಾರೆ? ನಿಮ್ ಕಾಫಿ ಬಿಸ್ನೆಸ್ ಎಲ್ಲ ಹೇಗಿದೆ? ಪರವಾಗಿಲ್ಲ, ವ್ಯಾಪಾರ ಅಂದ್ಮೇಲೆ ಮೇಲು ಬೀಳು ಇದ್ದೇ ಇರುತ್ತೆ. ಬೆಂಗಳೂರಿಗೆ ಬಂದು ಬಹಳ ದಿವಸ ಆಯ್ತು. ಹಾಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಸುಶೀಲನ್ ಸ್ವಲ್ಪ ದಿವಸ ಎಸ್ಟೇಟಿಗೆ ಕರ್ಕೊಂಡು ಹೋಗೋಣ ಅಂತ. ಹೌದೇನೋ? ಅವಳಿಗೆ ಇಲ್ಲಿ ಎಲ್ಲ ಅನುಕೂಲನೂ ಇದೆ, ತೊಂದರೆ ಏನೂ ಇಲ್ವಲ್ಲ? ತೊಂದ್ರೆ ಏನು ಪ್ರಶ್ನೆ ಅಲ್ಲ ಕೃಷ್ಣಪ್ಪನವ್ರೆ. ನನ್ನ ತಂಗಿ ಗಂಡನ್ ಕಳ್ಕೊಂಡವಳು, ಅಣ್ಣ ಅಂತ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾಳೆ. ಸ್ವಲ್ಪ ದಿವಸ ಎಸ್ಟೇಟ್ ನಲ್ಲಿ ಸುತ್ತಾಡ್ಕೊಂಡಿದ್ರೆ ಗಂಡ ಸತ್ ನೆನಪು ಮಾಸಬಹುದು ಅಂತ ಅಷ್ಟೇ. ಸುಶೀಲಾ ಬರ್ತೀನಂದ್ರೆ ಕರ್ಕೊಂಡು ಹೋಗಿ, ನಮ್ದೇನೂ ಅಭ್ಯಂತರ ಇಲ್ಲ. ನನಗೆ ಈ ವಿಷಯದಲ್ಲಿ ಸುತರಾಮ್ ಇಷ್ಟವಿಲ್ಲ. ಅಲ್ಲ, ಅವಳಿಗೆ ಇಲ್ಲೇನ್ ಕಡಿಮೆ ಆಗಿದೆ? ಬೇಕಾದ್ರೆ ಅವಳನ್ನೇ ಕೇಳಿ ನೋಡಿ, ಅಲ್ಲಿ ಅವಳಿಗೆ ಜೊತೆ ಯಾರಿದ್ದಾರೆ? ನಿಮ್ ಕೆಲಸದಲ್ಲಿ ನೀವಿರ್ತೀರ, ಪಾಪ ಹೆಣ್ಮಗು. ತಗೊಳ್ಳಿ ಮಾವಯ್ಯ. ಏನಮ್ಮ ಸುಶೀಲಾ, ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನಣ್ಣ. ಊರಲ್ಲಿ ಎಲ್ರು ಚೆನ್ನಾಗಿದ್ದಾರಾ? ಎಲ್ರೂ ಚೆನ್ನಾಗಿದ್ದಾರಮ್ಮ. ಅವ್ರಿಗೆಲ್ಲ ನಿಂದೇ ಯೋಚನೆ. ಬಿಡಿ ಅಣ್ಣ, ನನ್ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ಅದ್ರಿಂದ ಪ್ರಯೋಜನ ಆದ್ರೆ ಏನಿದೆ ಅಂತ. ಪ್ರಯೋಜನದ ಪ್ರಶ್ನೆ ಅಲ್ಲಮ್ಮ. ನೀನ್ ನಮ್ಮ ಒಡ ಹುಟ್ಟಿದೋಳಲ್ವೇ? ನಿನ್ನ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗೋದು ಬೇಡ್ವೆ? ನಿನಗ್ ಬೇಜಾರಿಲ್ಲ ಅಂದ್ರೆ ನನ್ ಜೊತೆ ಬಾಮ್ಮ.
ಬೇಜಾರ್ಯ ಕಣ್ಣ. ನನ್ಗಿಲ್ಲಿದ್ರು ಅಲ್ಲಿದ್ದ ಹಾಗೆ. ನೀನಾ ಕರಿತಾ ಇದೀಯಾ? ಅತ್ತೆ ಮಾವ ಒಪ್ಪೋದಾದ್ರೆ ಸರಿ ಹೊರಡ್ಬಮ್ಮ. ನೀನ್ ನನ್ ಮಗಳು ಅಂತ ಆಸೆ ಇಟ್ಕೊಂಡಿದ್ದೀನಿ. ನಮ್ಗಿದ್ದಿದ್ದೊಬ್ಬನೇ ಮಗ, ಅವನು ಸತ್ತೋದ. ನೀನ್ ಬರೀ ಸೊಸೆ ಅಲ್ಲ, ಮಗಳು ಕೂಡ. ನೋಡ್ ಸುಶೀಲ, ನಿನ್ನ ಆಸೆ ನಾನು ತಡೆಯಲ್ಲಮ್ಮ, ಹೋಗಿದ್ದ. ಆದ್ರೆ ಈ ಅತ್ತೆ ಎನ್ಸ್ಕೊಂಡ್ರು ತಾಯಿನ ಮಾತ್ರ ಮರ್ತು ಅಲ್ಲೇ ಇಟ್ಬಿಡ್ಬಿಡ ಮಗು. ಇಲ್ಲ ಅತ್ತೆ, ಸ್ವಲ್ಪ ದಿನ ಇದ್ಬಿಟ್ಟು ಬಂದ್ಬಿಡ್ತೀನಿ. ಅಣ್ಣ ಕರ್ಕೊಂಡೋಗ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಹಾಗೆ ಅದಕ್ಕೇನು ನೋಡ್ಕೊಂಡು ಬರ್ಬೋದು. ಸರಿ ಅಮ್ಮ. ನೀವೇನೇ ಹೇಳಿ, ನಾವು ಬೆಂಗಳೂರಿಗೆ ಹೊರಟೋದ್ರೆ ಅಣ್ಣ ತುಂಬಾ ಬೇಜಾರ್ ಮಾಡ್ಕೊಳ್ತಾನೆ. ನಾವು ಬೆಂಗಳೂರಿಗೆ ಹೋಗ್ದಿದ್ರೆ ನಮ್ಮ ತಂದೆ ತಾಯಿ ತುಂಬಾ ಬೇಜಾರ್ ಪಟ್ಕೋತಾರೆ. ಸುಶೀಲಾ, ನೀನ್ ನನ್ನ ಮಾತು ಕೇಳಲೇಬೇಕು. ನಾನ್ ನಿನ್ನವನ್ ತಾನೇ. ಹೌದು, ನೀವು ನನ್ನವರೇ. ನಮಸ್ಕಾರ ಅಮ್ಮ ಅವ್ರೆ. ಓಹ್ ರಂಗ, ಏನಪ್ಪ ಚೆನ್ನಾಗಿದ್ಯಾ? ಓ, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೆಂಗಿದ್ದೀರಾ? ನೋಡಿ ಹೇಗಿದ್ದೀನಿ. ಅದ್ ಸರಿ, ನಾನ್ ಇಲ್ಲಿಗೆ ಬಂದಾಗ್ನಿಂದ ನೀನ್ ಈ ಕಡೆ ಕಾಣ್ಲೇ ಇಲ್ವಲ್ಲ? ರಜಾ ತಗೊಂಡು ಊರ್ಗ್ ಹೋಗಿದ್ದೆ. ನಮ್ಮ ಅಪ್ಪನ್ನು ಇಲ್ಲಿಗೆ ಕರ್ಕೊಂಬರವ ಅಂತ. ಮದ್ವೆ ಏನಾದ್ರೂ ಮಾಡ್ಕೊಂಡ್ಯೋ ಅಥವಾ ಇನ್ನು ಹಾಗೆ ಇದೆಯೋ? ಎಲ್ಲಮ್ಮ ಅವ್ರೆ ಈ ಕಾಲದಾಗ ಮದ್ವೆ ಆಗೋದು. ಬರೋ ಹಣ ಹೊಟ್ಟೆಗೆ ಸಾಲಕ್ಕಿಲ್ಲ. ಅಮ್ಮವ್ರೆ ಮರ್ತ್ ನಿಂತ್ಕೊಂಡ್ಬಿಟ್ಟೆ. ಜಲ್ದಿ ಹೋಗದೆ ಇದ್ರೆ ಮರಿಯಣ್ಣ ರೇಗ್ ಬೀಳ್ತಾರೆ. ಚಿಕ್ಕ ಯಜಮಾನ್ರು ಹೇಳವ್ರೆ ಆ ಮೂಟೆ ಇಳಿಸ್ಬಿಟ್ಬಾ ಅಂತ. ಸರಿ, ನಾನ್ ಬರ್ತೀನಿ ರವಾ. ಇಳಿಸಿದ್ಯಾ ನಮ್ಮ ಮೂಟ್ಯ? ಸರಿ ನಡಿ. ಏನ್ಲ ತಿಮ್ಮ ಕುಂತ್ಕೊಂಡ್ಬಿಟ್ಟೆ? ಏನ್ ಮಾಡೋದು, ಸೊಳ್ಳೆ ಕಾಟ ಜಾಸ್ತಿ ಆಗ್ಬಿಟ್ಟಿರಲ್ಲ. ರಂಗಣ್ಣ, ಅಪ್ಪಯ್ಯ, ಏನ್ ಈಟೊತ್ ಮಾಡ್ಬಿಟ್ಟೆ ಇವತ್ತು? ಅಲ್ಲಿ ಹೆಣ್ದಂಗಡಿ ತವ ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನೋಡ್ತಾ ಕುಂತ್ಕೊಂಡ್ಬಿಟ್ಟೆ. ಒತ್ತಾಗಿದ್ದೆ ಗೊತ್ತಾಗ್ಲಿಲ್ಲ ಅಂತೀನಲ್ಲ. ತಗೋ ಕುಡಿ ಇದ. ರಂಗಣ್ಣ, ನೀನ್ ಬರೋದು ಒಂದ್ ಜನ ತಡವಾದ್ರು ನಾನ್ ಜೀವ ಡಮ್ ಡಮ ಅಂತ ಹೊಡ್ಕೋತದೆ ಕಣಪ್ಪ. ನೀನ್ ಯಾಕೆ ಹೆದರ್ಕೋತೀಯ ಅಪ್ಪಯ್ಯ? ನಾನೇನ್ ಸಣ್ಣ ಮಗುವ? ಗಾಚಾರ ಕೆಟ್ಟಾಗ ಯಾರೇನ್ ಮಾಡಕ್ ಆಯ್ತದೆ ಮಗ? ನಿನ್ನಣ್ಣ ಎದೆ ಉದ್ದಕ್ ಬೆಳೆದ ಮಗ ಸಂಜೆ ಕೂಲಿ ಮಾಡ್ಕೊಂಡ್ ಮನೆಗ್ ಬರ್ತಿದ್ದಾಗ ಹಾವು ಕಚ್ಚಿ ಸತ್ತೋದ. ಕೈಯಾರ ಮಣ್ ಮಾಡ್ ಬಂದೆ. ನಿಮ್ಮವ್ವ 4 ಮಕ್ಕಳ ಕೈಯಾಗ ಹಾಕಿ ಶಿವ ಅಂತ ಕಣ್ಣು ಮುಚ್ಕೊಂಡ್ಲು. ಒಂದ್ರಿಂದ ಒಂದ್ರಂಗಿ 3 ಮಕ್ಕಳ ಮಣ್ಣಾಗ ಹಾಕಿ ಈ ದುಃಖನು ಹೊಟ್ಟೆಗೆ ತುಂಬಿಕೊಂಡಿವ್ನಿ. ನೀನೊಬ್ಬ ಉಳ್ಕೊಂಡಿದ್ದೀಯ. ನೀನ್ ಬಿಟ್ರೆ ನನ್ಗಿನ್ಯಾರವ್ರೆ ಹೇಳ್ಬಗ? ಹಳೇದ್ನೆಲ್ಲ ನೆನ್ಸ್ಕೊಂಡು 3 ಹೊತ್ತು ಕಣ್ಣೀರ್ ಹಾಕೋದೇ ಆಯ್ತು. ನನ್ ಕಣ್ಣಾಗ ನೀರಲ್ಲದೆ ಮಗ, ಎಲ್ಲ ಬತ್ ಹೋಗದೆ. ನಿನಗೊಂದು ಮದ್ವೆ ಆಗಿ ನಿನ್ ಹೆಂಡ್ರು ಮನೆಗ್ ಬಂದು ದೀಪ ಹಚ್ಬೇಕು. ಅವಳಿಗೊಂದ್ ಮಗ ಆಗಿ ನನ್ನ ಅಜ್ಜ ಅಜ್ಜ ಅಂತ ಕೂಗ್ಬೇಕು.
ಅದನ್ನ ಕೇಳಿ ನಾನ್ ಸಂತೋಷ ಪಡ್ಬೇಕು. ಅದೊಂದೇ ಆಸೆ ನನ್ಗೆ ಉಳಿದಿರೋದು ಮಗ. ಆಮೇಲೆ ನೆಮ್ಮದಿಯಾಗಿ ಉಸಿರು ಬಿಡ್ತೀನಿ. ಆಯ್ತು ಹೇಳಪ್ಪಯ್ಯ, ಕಾಲ ಕೂಡ್ ಬಂದ್ರೆ ಎಲ್ಲ ಅದಾಗದೇ ಆಯ್ತದೆ. ನಾನು ಒಳಕ್ ಹೋಗಿ ಅಡ್ಗೆ ಗಿಡ್ಗೆ ನೋಡ್ತೀನಿ ವಸಿ. ಯಾಕೆ ಸುಶೀಲಾ ಕಣ್ಣಲ್ಲಿ ನೀರು? ಇದೊಂದೇ ಆ ದೇವ್ರು ನನಗ್ ಧಾರಾಳವಾಗಿ ಕೊಟ್ಟಿರೋದು. ಅದಕ್ಕೆ ನೋಡ್ ಸುಶೀಲಾ, ವಯಸ್ಸಿನಲ್ಲಿ ನನ್ಗಿಂತಲೂ ದೊಡ್ಡವಳು. ನಿನಗ್ ಬುದ್ಧಿ ಹೇಳೋ ಶಕ್ತಿ ಆಗ್ಲಿ ಚೈತನ್ಯ ಆಗ್ಲಿ ನನ್ಗಿಲ್ಲ. ಏನ್ ಮಾಡೋದು? ನಿನ್ ಮನ್ಸಿನೋ ನನಗೂ ಅರ್ಥ ಆಗುತ್ತೆ. ಆದ್ರೇನು, ನೀನ್ ಪಡ್ಕೊಂಬಂದಿರೋದೇ ಇಷ್ಟು. ನಂಗೂ ಅವ್ರ ಜೊತೆನೆ ಸಾವು ಬಂದಿದ್ರೆ ಇಷ್ಟೆಲ್ಲ ಕಷ್ಟ ಅನುಭವಿಸೋ ಸ್ಥಿತಿನೇ ಬರ್ತಿರ್ಲಿಲ್ಲ. ಛೇ, ಸಾಯೋ ಮಾತಾಡ್ತೆ ಸುಶೀಲಾ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಅಣ್ಣಂದ್ರಿದ್ದಾರೆ, ನಾನಿದ್ದೀನಿ. ಇನ್ನಿದಕ್ಕಿಂತಲೂ ನಿನ್ಗಿನ್ನೇನ್ ಬೇಕು ಹೇಳು? ಏನಿದ್ರು ಯಾರಿದ್ರು ನನ್ ಪಾಲು ಗಂಡ ಇದ್ದಾಗಾಯ್ತೇನು. ಎಷ್ಟೇ ಸಿರಿ ಸಂಪತ್ತಿದ್ರು ಹೆಣ್ಣಿಗೆ ಮುತ್ತೈದೆ ತನಕ್ಕಿಂತ ಪುಣ್ಯ ಇನ್ಯಾವುದೂ ಇಲ್ಲ. ಜೀವನ ಇಡೀ ಹೀಗೆ ಕೊರಗನ ಅನ್ಭವಿಸ್ಕೊಂಡು ಬದುಕಿರ್ಬೇಕೇನು? ಯಾವ ಸಂಪತ್ಗಾಗಿ ನಾನು ಬದುಕಿರ್ಬೇಕು? ನಾನ್ ಬದುಕಿರೋದ್ರಿಂದ ಇಲ್ಲಿರೋರ್ಗೆಲ್ಲ ನೋವು, ನಿರಾಶೆ, ಕಣ್ಣೀರು. ಹಾಗೆಲ್ಲ ಮಾತಾಡ್ಬೇಡ ಸುಶೀಲಾ. ಹಿಂದ್ಲದ್ದೆಲ್ಲ ಮರ್ತು ನೀನ್ ನಗ್ನಗ್ತಾ ಇದ್ರೇನೆ ನಮ್ಮೆಲ್ರಿಗೂ ಸಂತೋಷ. ಸಂತೋಷ? ನಿಮ್ಮೆಲ್ರೂ ಸಂತೋಷಕ್ಕಾದ್ರು ನಾನ್ ನಗ್ನಗ್ತಾ ಇರ್ಬೇಕು.
ಈ ನಡರಾತ್ರಿಲಿ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡದ? ಮಾತಾಡ್ರವ.
ಸ್ವಾತಂತ್ರ್ಯ ಇಲ್ಲದ ನನ್ನಂತವಳು ಈ ಮುಖ ಹೊತ್ತು ಬದುಕಿರೋದು ಒಂದು ವಿಪರ್ಯಾಸ. ಯಾವ ಸುಖ ಸಂತೋಷಕ್ಕಾಗಿ ನಾನು ಬದುಕಿರ್ಬೇಕು? ಬಾಳ್ ನನಗಿನ್ನು ಸಾಕು, ನನಗಿನ್ನು ಸಾಕು. ಯಾರು 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 ಯಾರಪ್ಪ? ರಂಗ 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 ಏನಾಯ್ತಪ್ಪ? ರಕ್ತ! ಅಯ್ಯೋ ರಂಗ, ಯಾರೇನ್ ಮಾಡಿದ್ರಪ್ಪ ನಿನ್ಗೆ? ಅಯ್ಯೋ ನನ್ ಬಿಟ್ಟು ಹೊರಟೋದೇನೋ ರಂಗ. ರಂಗ ಮಗನೇ, ಈ ಮುದ್ಕೊಂಡ್ ಬಿಟ್ಟು ಹೊರಟೋದೇನೋ ಅಪ್ಪ. ನನ್ಗಿನ್ಯಾರು ದಿಕ್ಕವ್ರು ಮಗನೇ? ನನ್ನ ಬದುಕಬಾರ್ದಾಗಿತ್ತೇನೋ ಅಪ್ಪ. ರಿಪೋರ್ಟ್ ಎಲ್ಲ ರೆಡಿ ಆಯ್ತಾ? ಅಯ್ಯೋ, ನೀನ್ ಯಾರಿಗೂ ಅನ್ಯಾಯ ಮಾಡ್ದೋನೇ ಅಲ್ವೇ? ಬನ್ನಿ ಗೌಡ್ರೆ, ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ನಿನಗೆಂತ ಅನ್ಯಾಯ ಮಾಡ್ಬಿಟ್ರು ಮಗನೇ? ರಂಗನ ಈ ಕೊಲೆ ತೀರಾ ಅನ್ಯಾಯ. ಆ ಬಗ್ಗೆ ನಾ ಮಾಡ್ಬೇಕಾದಂತ ವಿಚಾರಣೆ ಎಲ್ಲ ಮಾಡಾಯ್ತು. ಆ ಪ್ರಕಾರ ನನಗನ್ಸುತ್ತೆ ಈ ಕೊಲೆ ದೇಶದಿಂದನೇ ಉಂಟಾಗಿರ್ಬಹುದು ಅಂತ. ಪಾಪ ರಂಗ ಯಾವತ್ತೂ ಯಾರಿಗೂ ಮೋಸ ಮಾಡಿದವನು. ಇಂಥವನ್ಗೆ ಈಗ ಆಗ್ಬಾರ್ದಾಗಿತ್ತು. ನಮ್ಮ ಎಸ್ಟೇಟ್ ನಲ್ಲಿ ಬೇಕಾದಷ್ಟು ಜನ ಕೂಲಿಗಳಿದ್ದಾರೆ. ಅವ್ರೆಲ್ರಿಗಿಂತ ಬಹಳ ಒಳ್ಳೆ ವ್ಯಕ್ತಿ ಎನ್ನಿಸ್ಕೊಂಡಿದ್ದ. ಅದು ಅಲ್ಲದೆ ಪಾಪ ಈ ಮುದುಕನ್ಗೆ ಇದ್ದವನು ಇವನೊಬ್ಬನೇ ಮಗ. ಈ ಕೊಲೆ ಕಾರಣವಾದ ವ್ಯಕ್ತಿ ಯಾರೇ ಆಗಲಿ, ಅವನ್ ಪತ್ತೆ ಹಚ್ಚೋಕೆ ಎಷ್ಟೇ ಖರ್ಚಾಗ್ಲಿ ನಾನು ವಹಿಸ್ಕೊಳ್ತೀನಿ. ಈ ಕೊಲೆನ ಖಂಡಿತ ಕಂಡುಹಿಡಿಯಲೇಬೇಕು, ಬಿಡಬಾರ್ದು. ನರ್ಸ, ಅಳ್ತಾ ಕುಳಿತುಕೊಂಡ್ರೆ ಸತ್ತು ನಿನ್ನ ಮಗ ಎದ್ದು ಬಂದಾನೇನೋ? ತಗೋ, ಇಟ್ಕೋ. ಅವನು ಉತ್ತರ ಕ್ರಿಯಾದಿ ಮಾಡು, ಸಮಾಧಾನ ಮಾಡ್ಕೊ. ಈ ತಪ್ಪನ್ನು ಕಳ್ಕೊಂಡು ಹೆಂಗ್ ಸುಮ್ಕಿರ್ಲಿ ಬುದ್ಧಿ? ರಂಗ, ತೀರಾ ಅನ್ಯಾಯ. ರಂಗ ರಂಗ ಎತ್ತೊಟ್ಟೆ ಕೈಯಾಗೆ ಕೊಳ್ಳಿ ಮಡಗೋಂಗ ಆಯ್ತಲ್ಲೋ ಅಪ್ಪ. ಅಯ್ಯಯ್ಯೋ ರಂಗ, ನೋಡಕ್ಕಾಗಲ್ಲೋ ಮಂಗ. ಕುಡಿಯಾಕೆ ನಿಂಗೆಲ್ಲೈತೆ ಹಂಗು? ಕುಡ್ದಿದ್ರೆ ಆಗ್ತಾ ಇರ್ತೀನಿ ಹೊಟ್ಟೆ ಗಡಂಗು. ಅಯ್ಯಯ್ಯೋ ರಂಗ, ಓದ್ಯಲ್ಲೋ ಮಂಗ. ಉರಿಯುತ್ತದೆ ಉರಿಯುತ್ತದೆ, ಧಗಧಗ ಉರಿಯುತ್ತದೆ, ಮೆರೀತದೆ ಮೆರೀತದೆ, ಭಗಭಗ ಮೆರೀತದೆ. ಆಹಾರ ಸುರಿದ್ರೆ ಹೊಟ್ಟೆ ಉರಿದಂಗೆ. ಕುಡಿಯೋ ಕುಡಿಯೋ ಅಂತ ಬಡ್ಕೊಂಡೆ, ಕುಡಿಲಿಲ್ಲ, ಸತ್ತೋದ. ಅಯ್ಯಯ್ಯೋ ರಂಗ, ಓದ್ಯಲ್ಲೋ ಮಂಗ. ರಂಗ ಮಂಗ. ನೀವು ಹೇಳ್ತೀನಿ, ನಿನ್ನಿಂದ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಕು. ನೀವು ನನ್ನನ್ನು ಬೆದರಿಸ್ತಿರೋ ಹೋಗಿದೆ. ಭಯಪಡಬೇಡ, ಕೂಗಾಡಿದ್ರೆ ಮಾತ್ರ ನಿನ್ನನ್ನು ಮುಗಿಸ್ತೀನಿ.
ನನ್ನಿಂದ ಏನಾಗ್ಬೇಕಾಗಿದೆ ಹೇಳಿ, ಏನು ಪ್ರಶ್ನೆ ಹೇಳಿ. ಶಿವರಾಮು ನಿನ್ನ ಹತ್ರ ಕೊಟ್ಟಿರೋ ಆ ಪತ್ರ. ಪತ್ರ? ಯಾವ ಪತ್ರ? ನನಗಂತೂ ಗೊತ್ತಿಲ್ಲ, ನೀವ್ಯಾರು ಹೇಳಿ. ಸುಮ್ಮನೆ ಹೇಳ್ಬೇಡ. ಶಿವರಾಮು ಕೊಟ್ಟಿರೋ ಪತ್ರದ ವಿಷಯ ನನಗೊಂದು ಗೊತ್ತಿಲ್ಲ. ನೀನ್ ನಿಜ ಬಹುವರೆಗೂ ನಾನು ನಿನ್ನ ಬಿಡಲ್ಲ. ನಿಜ ಬಹು ನನಗೊಂದು ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಎದುರು ಬಿಟ್ರಾ? ಒತ್ತು ಗೊತ್ತು ಇಲ್ಲದೆ ಕತ್ಲಾಗೆ ಇತ್ಲಾಗೆಲ್ಲ ಬರಬಾರ್ದು. ಜೀವಕ್ಕೆ ಅಪಾಯ. ಕುಡುಕರಿಗೆ ಭಯವೇನು ಗೀವೇನು. ಕೊರೆಯುವ ಚಳಿಯಾಗೆ ಕಾಡುವ ಇರುಳಾಗೆ ಗತ್ತು ಗಮ್ಮತ್ತು ಬೇಕು, ಮತ್ತ ಕಾಡಲೇಬೇಕು. ಮೆರೆಯುವ ಮಂದಿಗೆ ಮೆರೆಯುವ ಮಂದಿಗೆ ಮಾನ ಮರ್ವಾದೆ ಚಿಂತೆ, ಸುತ್ತ ಕಟ್ಟಳೆ ಯಾಕೋ ಕತ್ತ ಎತ್ತಲೇಬೇಕು. ಹೌದಪ್ಪ, ಹೌದು ಹೌದು. ಬಡಿವಾರ ಬ್ಯಾಡ ಸಣ್ಣ ಸಣ್ಣ ಮನುಷ್ಯ, ಬಡಿವಾರ ಬ್ಯಾಡ ಸಣ್ಣ ಸಣ್ಣ ಮನುಷ್ಯ. ನಡಿವಾಗ ಕೊಂಕು ಬಣ್ಣ ಬಣ್ಣ ಹರುಸ, ನಡಿವಾಗ ಕೊಂಕು ಬಣ್ಣ ಬಣ್ಣ ಹರುಸ. ಬಳಿಬಾರು ಹೊಸುರ ಹೀರೋ, ಬಳಿಬಾರು ಹೊಸುರ ಹೀರೋ. ಬೆರೆಯೋಣ ಹೀಗೆ ನಾವು ಇಲ್ಲೇ ಸರಸ, ಬೆರೆಯೋಣ ಹೀಗೆ ನಾವು ಇಲ್ಲೇ ಸರಸ. ಎಂದೆಂದು ಬಾಡಿನಾಗೆ ಇದ್ದೇ ಇದೆ ವಿರಸ, ನಾಳಿನ ಹಗಲಾಗೆ ಹೊಸ ಹೊಸ ಬೆಳೆಸ. ಎಂದೆಂದು ಬಾಳಿನಾಗೆ ಇದ್ದೇ ಇದೆ ವಿರಸ, ನಾಳಿನ ಹಗಲಾಗೆ ಹೊಸ ಹೊಸ ಬೆಳಸ. ಕಾಣೇಳೋ ಹತ್ತು ಕನಸ ಇರುವಾಗ ನಗ್ತಾ ನಗುತ್ತಾ, ಕಾಣೇಳೋ ಹತ್ತು ಕನಸ ಇರುವಾಗ ನಗ್ತಾ ನಗ್ತಾ, ಕಾಣೇಳೋ ಇರುವಾಗ ಈ ಹೊತ್ತೆ ಖುಷಿ ಕಾಣೋ. ನಿಜ ಕಾಣೋ ಓ ಮಜ ಕಾಣೋ, ನಿಜ ಕಾಣೋ ಓ ಮಜ ಕಾಣೋ. ತೆರೆಯೋಣ ಹಾದಿಪುರ ಮತ್ತೆ ಮನಸ, ತೆರೆಯೋಣ ಹಾದಿಪುರ ಮತ್ತೆ ಮನಸ. ಬಡಿವಾರ ಬ್ಯಾಡ ಸಣ್ಣ ಸಣ್ಣ ಮನುಷ್ಯ.
ಯಾವತ್ತು ಜೀವನದಾಗೆ ಏಳು ಬೀಳು ಇರೋದೇನೆ, ದಿನ ದಿನವೂ ಸವಾಲಾಗಿ ಕೆಣಕೋದು ನಿನ್ನನ್ನೇ. ಓ ಬಿಡಿಸೋಕೆ ಹೋದರಂತೂ ಲೋ ಬಸವ, ಬಿಡಿಸೋಕೆ ಹೋದರಂತೂ 108 ಗಂಟೆನೇ, ಅಂಟಿದರು ಅಂಟದಂಗೆ ನಡೆದಾರೆ ಸಿಹಿಜೇನೆ. ಗುರುತಿಂದ ಹಗಲಿರಳು ಅಕ್ಕಪಕ್ಕ ದುಡ್ಡಿದು, ಶ್ರಮದಿಂದ ಬಳಲಿದರು ಮತ್ತೆ ಮತ್ತೆ ಪುಟ್ಟಿದು. ಉರುಪಿಂದ ಹಗಲಿರುಳು ಅಕ್ಕಪಕ್ಕ ದುಡಿದು, ಶ್ರಮದಿಂದ ಬಳಲಿದರು ಮತ್ತೆ ಮತ್ತೆ ಪುಟ್ಟಿದು. ಹಾಡಬೇಕು ಕುಣಿದಾಡಬೇಕು, ಆಡಬೇಕು ಕುಣಿದಾಡಬೇಕು, ಅರಿಯೋಣ ನಾವು ನಮ್ಮ ನಮ್ಮ ಬದುಕ, ಅರಿಯೋಣ ನಾವು ನಮ್ಮ ನಮ್ಮ ಬದುಕ. ಬಡಿವಾರ ಬ್ಯಾಡ ಸಣ್ಣ ಸಣ್ಣ ಮನುಷ್ಯ, ಬಡಿವಾರ ಬ್ಯಾಡ ಸಣ್ಣ ಸಣ್ಣ ಮನುಷ್ಯ. ಆಡಬೇಕು ಕುಣಿದಾಡಬೇಕು, ಇವತ್ತು ನನ್ನ ಪ್ರಾಣ ಉಳಿತು. ಹೋಗ್ಲಿ ಬಿಡಿ. ಇಲ್ಲೇನ್ ನಡೀತು? ಯಾರಾತ? ಯಾರು ಅಂತ ಗೊತ್ತಿಲ್ಲ. ಈಗ ಸ್ವಲ್ಪ ದಿವಸದಿಂದ ಹಿಂದೆ ಪತ್ರ ಬಂದಿದೆ ಅಂತ ಬೆದರಿಕೆ ಹಾಕ್ತಿದ್ದ. ಯಾವ ಪತ್ರಕ್ಕೆ ಬೆದರಿಕೆ ಹಾಕ್ತಿದ್ದ? ಇಲ್ಲ, ಗೊತ್ತಿಲ್ಲ. ಅದ್ಯಾವ ಪತ್ರ ಅಂತ ನಿಮ್ಗೆ ಗೊತ್ತಿಲ್ವಾ? ಯಾವ ಪತ್ರ ಅನ್ನೋದು ಗೊತ್ತಿಲ್ಲ. ನೀವ್ಯಾರು? ಹೇಳ್ತೀನಿ. ಯಾರಿದು? ಅವರು ನನ್ನವರು. ಅಂದ್ರೆ
ಸರ್, ಇವತ್ತಿನ ರಿಪೋರ್ಟ್ ಪ್ರಕಾರ ಕಣ್ಮರೆಯಾದ ಶಿವರಾಮಯ್ಯ ಬದುಕಿದ್ದಾನೆ ಅಂತ ನಿಮ್ಗನ್ಸುತ್ತಾ? ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಆದಷ್ಟು ಬೇಗ ಅಪರಾಧ ನೀಡಲೇಬೇಕು. ಸೆಂಡ್ ಇನ್ಫಾರ್ಮೇಶನ್ ಫಾರ್ ಕ್ವಿಕ್ ಆಕ್ಷನ್. ಓಕೆ ಸರ್. ದಿವಸ ಆದ್ರೂ ನಮ್ಮ ತಂದೆ ಸತ್ತಿದಾರೋ ಬದುಕಿದಾರೋ ಅನ್ನೋ ವಿಷಯ ಇನ್ನೂ ಗೊತ್ತಾಗಿಲ್ಲ ವಸಂತಿ. ಸುಧಾ, ನಿನ್ ಪರಿಸ್ಥಿತಿ ನೋಡಿದ್ರೆ ನನಗೂ ದುಃಖ ಆಗುತ್ತೆ. ಏನ್ ಮಾಡೋದು? ಇಂಥ ಸಮಯದಲ್ಲಿ ಸಮಾಧಾನ ಹೇಳೋದನ್ ಬಿಟ್ರೆ ನನ್ಗೇನು ಹೊಳಿತಾನೆ ಇಲ್ಲ ಸುಧಾ. ನಮ್ ಡ್ಯಾಡಿ ಕೂಡ ನಿಮ್ ತಂದೆನ ಹುಡುಕೋ ಪ್ರಯತ್ನದಲ್ಲೇ ಇದ್ದಾರೆ. ನಮ್ ಡ್ಯಾಡಿನ ಯಾವ ಕಾರಣಕ್ಕೋಸ್ಕರ ಕಿಡ್ನಾಪ್ ಮಾಡಿದ್ದಾರೆ ಅಂತ ನನಗೊಂದಿಷ್ಟು ಹೊಳಿತಾನೆ ಇಲ್ಲ. ಆದ್ರೆ ನಮ್ ಡ್ಯಾಡಿ ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ ಅಂತ ನನಗೆ ನಂಬಿಕೆ ಇದೆ. ಸುಧಾ, ನಿನ್ ನಂಬಿಕೆ ನಿಜವಾಗ್ಲಿ ಅನ್ನೋದೇ ನನ್ನ ಆಸೆ. ನಾಳೆ ನನ್ ಬರ್ತ್ಡೇ ಇದೆ, ಖಂಡಿತ ಬರ್ಲೇಬೇಕು. ಬರ್ತೀಯ ತಾನೇ? ಬರ್ತೀನಿ ಕಡೆ. ನನ್ನ ಸರ್ವೆ ಕೆಲಸ ಕೊನೆ ಹಂತಕ್ಕೆ ತಲುಪಿದೆ. ನಾನೊಂದು 2 ದಿವಸದಲ್ಲಿ ಊರಿಗೆ ಹೋಗ್ಬೇಕಾಗ್ಬೋದು. ಮತ್ತೆ ನೋಡೋಣ. ಥ್ಯಾಂಕ್ ಯು. ಜಿಯಾಲಜಿಸ್ಟ್ ಆದ ನಿಮ್ಗೆ ನಿಮ್ ಕೆಲಸ ಏನನ್ಸುತ್ತೆ ಪ್ರಭಾಕರ್? ನನ್ನ ಕೆಲಸ ನನಗೆ ಖುಷಿ ಕೊಟ್ಟಿದೆ. ಅಷ್ಟಲ್ಲದೆ ಜೀವನ ಎಲ್ಲ ಒಂದ್ ರೀತಿ ಅಡ್ವೆಂಚರ್ಸ್ ಆಗಿ ಕಾಣಿಸುತ್ತೆ. ನನಗೆ ಅಡ್ವೆಂಚರ್ ಅಂದ್ರೆ ಕಿವಿ ಕಣ್ಣೆಲ್ಲ ನೆಟ್ಕಾಗೋಗುತ್ತೆ. ಬಲೆ ಮಜಾ ಇರುತ್ತಲ್ಲ. ಖಂಡಿತ ಮಿಸ್ ವಾಸಂತಿ. ನೋಡಿ, ನಾನು ನೋಡ್ತಾನೆ ಇದ್ದೀನಿ. ಏನನ್ನ? ನೀವು ಮತ್ತೆ ನನ್ನನ್ನ ಮಿಸ್ ಮಿಸ್ ಅಂತ ಕರಿತಿದ್ರೆ ನನಗ್ ಸಿಟ್ಟು ಬರುತ್ತೆ. ನಾನ್ ನಿಮ್ಮಿಂದ ನಿರೀಕ್ಷಿಸೋದು ನಿಮ್ ಪ್ರೀತಿಯನ್ನ. ನನ್ನನ್ನು ಗೌರವದಿಂದ ಮಾತಾಡಿಸಿ ದೂರ ತಳ್ಳೋ ಕೆಲಸ ಮಾಡ್ಬೇಡಿ. ಹಾಗೇನಿಲ್ಲ. ನಾನ್ ನಂಬೋಲ್ಲ. ನನ್ನ ಬಿಟ್ಟು ಬೇರೆ ಯಾರನ್ನು ಪ್ರೀತಿಸೋದಿಲ್ಲ ಅಂತ ನನಗೆ ಪ್ರಾಮಿಸ್ ಕೊಡಿ ಪ್ಲೀಸ್. ಪ್ರಾಮಿಸ್. ಪ್ರಭಾಕರ್, ನಾಳೆ ನನ್ನ ಬರ್ತ್ಡೇ. ಓ, ಕಂಗ್ರಾಚುಲೇಷನ್ಸ್. ಖಂಡಿತ ಬರ್ಬೇಕು. Sure. ಶೋರ್.
ರಾಜು, ಇಷ್ಟು ದಿನ ನಿನ್ನ ಹತ್ರ ಒಂದು ವಿಷಯ ತಿಳಿಸ್ದೆ ಮುಚ್ಚಿಟ್ಟಿದ್ದೆ. ಯಾರಿಗೂ ತಿಳಿಸ್ಲಾರ್ದಂತ ರಹಸ್ಯ ಅದು. ಶಿವರಾಮಯ್ಯನ ವಿಷಯ ಇನ್ನೂ ತೀರ್ಮಾನಕ್ಕೆ ಬರದೆ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾ ಇದೆ. ಆ ಶಿವರಾಮಯ್ಯನಿಗೂ ನನಗೂ ಇದ್ದ ಸ್ನೇಹ ನಿನಗೂ ತಿಳಿದದ್ದೆ. ನನಗೆ ಹಣದ ಅವಶ್ಯಕತೆ ಇದ್ದದ್ರಿಂದ ಒಂದು ದಿನ ನಾನು ಅವನ ಹತ್ರ ಹಣ ಕೇಳೋಕ್ ಹೋಗಿದ್ದೆ. ಅದೇನ್ ನಿನ್ ಪ್ರಾಬ್ಲಮ್ ಹೇಳು. ನನ್ನ ಪ್ರಾಬ್ಲಮ್ ಬಗೆಹರಿಸಬೇಕಾದ್ರೆ ನೀನೊಬ್ನೇ ಶಿವ. ಏನ್ ಬಾಯ್ಬಿಟ್ಟು ಹೇಳ. ನೋಡು, ಬ್ಯಾಂಕ್ ಪ್ರಾಬ್ಲಮ್ ನನ್ನ ತಲೆ ಮೇಲೆ ಕುಳಿತುಬಿಟ್ಟು ಹಗಲು ರಾತ್ರಿ ನಿದ್ರೆ ಬರ್ತಿಲ್ಲ. ಇನ್ನೆರಡು ದಿವಸದಲ್ಲಿ ಬ್ಯಾಂಕ್ಗೆ 10 ಲಕ್ಷ ರೂಪಾಯಿ ಕಟ್ಟಲಿಲ್ಲ ಅಂದ್ರೆ ನನ್ನ ಮನೆ, ಎಸ್ಟೇಟು ಎಲ್ಲ ಹರಾಜಿಗೆ ಬರುತ್ತೆ. ಅಲ್ಲಯ್ಯ, ಇಷ್ಟು ದೂರ ಬರೋರ್ಗು ಯಾಕೆ ಸುಮ್ಮನಿದ್ದೆ? ಛೇ 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 ಛೇ, ಯಾವಾಗ್ಲೂ ಹೀಗೆ ನೀನು. ಯಾವ್ಯಾವುದು ಸೋರ್ಸಸ್ ನಂಬ್ಕೊಂಡು ಈ ರೀತಿ ಆಯ್ತು. ಜೊತೆಗೆ ಕಾಫಿ ಬೆಳೆನೂ ಕೈ ಕೊಡ್ತು ಶಿವ. ಮೊದಲು ಕುಡಿ, ಆಮೇಲೆ ಯೋಚನೆ ಮಾಡೋಣ. ನೀನ್ ಯೋಚನೆ ಮಾಡೋಣ ಅಂದ್ರೆ ಭಯವಾಗುತ್ತೆ ಶಿವ. ನನ್ನಂತ ಆಪ್ತ ಸ್ನೇಹಿತ ನಿನ್ಗಿರುವಾಗ ನಿನ್ಗೆ ಯಾಕಯ್ಯ ಭಯ? ನಿನ್ ವಿಷಯದಲ್ಲಿ ಯೋಚನೆ ಮಾಡುವಂಥದ್ದು ಏನಯ್ಯ ಇದೆ? ಅಲ್ದೆ ನಾವೇನ್ ಕೆಲಸ ಮಾಡಿದ್ರು ಎಲ್ಲ ಪಾರ್ಟ್ನರ್ಶಿಪ್ ಬೇಸಿಸ್ ಮೇಲೆ ತಾನೆ. ರಾಮು, 10 ಲಕ್ಷ ರೂಪಾಯಿ ಇದೆ ಇದರಲ್ಲಿ. ನಿನ್ ಪ್ರಾಬ್ಲಮ್ಸ್ ಏನೇನಿದೆಯೋ ಎಲ್ಲ ಸಾಲ್ವ್ ಮಾಡು. ಆದ್ರೆ ಇನ್ನು ಮುಂದೆ ಯಾವ್ದು ಈ ತರ ಪ್ರಾಬ್ಲಮ್ಸ್ ಬರ್ದೇ ಇದ್ದ ನೋಡ್ಕೋ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ನಿನ್ನಂತ ಸ್ನೇಹಿತ ಇರೋದ್ರಿಂದಲೇ ನಾನೊಬ್ಬ ವ್ಯಕ್ತಿ ಅನ್ನಿಸ್ಕೊಂಡಿದ್ದೆ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್. ಥ್ಯಾಂಕ್ ಯು. ಬಿಡೋ, ನಮ್ಮಲ್ಲಿ ಎಂಥದ್ದು ಫಾರ್ಮ್ಯಾಲಿಟೀಸು. ನೋಡಿ, ನಾನೇ ಮನೆ ಡ್ರಾಪ್ ಮಾಡ್ತೀನಿ ಬಾ. ಬನ್ನಿ. ರಾಮು, ಇವಳೆ ನಾನು ಹೇಳ್ತೇನೆ ಪ್ರಮೀಳಾ ಅಂತ ಇವಳು. ನಮಸ್ಕಾರ. ನಮಸ್ಕಾರ. ಪಮ್ಮಿ, ಇವ್ ನನ್ನ ಸ್ನೇಹಿತ, ಪ್ರಾಣ ಸ್ನೇಹಿತ ರಾಮು ಅಂತ. ಒಳಗ್ ಬನ್ನಿ. ಇದ್ಯಾಕೋ ಪೆಚ್ಚ ನಿಂತ್ಬಿಟ್ಟೆ? ಬಾರ ಒಳಗೆ. ಯಾರದು ಪ್ರಮೀಳಾ? ಯಾರ ಹೇಳ್ತಿದ್ ಬಾ. ಐಸ್ ಒಂದೆರಡ? ಒಂದ್ ಹಾಕೋ ಸಾಕು. ಆಗ್ಲಪ್ಪ. ತಗೋ. Cheers. Good. ಶಿವು, ಎಷ್ಟು ದಿವಸದಿಂದ ಇದೆಲ್ಲ? ಏನು ಇದಾ? ಬಹಳ ರೀಸೆಂಟ್ ಆಗಿ ಕಣೆಯ. ಈ ಮನೆ ಕಟ್ಸಿದ್ನಲ್ಲ ಆಮೇಲೆ. ಅಲ್ವ, ಎಷ್ಟು ದಿವಸ ಆಯ್ತು ಒಬ್ಬಂಟಿನಾಗ ಇರ್ಬಾರ್ದು. ಅದು ಸರಿ ಇನ್ನು. ಆದ್ರೂ ಮಹಾ ರಸಿಕ ಕಣೆಯ ನೀನು. ಏನು, ನೀನೇನು ಕಮ್ಮಿನಾ? ನೀನು ರಸಿಕ ರಾಜ. ಶಿವು, ಇದೇನು? ಇನ್ನು ಅರ್ಧ ಗ್ಲಾಸ್ ಕೂಡ ಖಾಲಿ ಆಗಿಲ್ಲ, ಆಗ್ಲೇ ತಲೆಗೆ ಇರ್ತೇನೋ. ಇದೇನು ಅಂತ ಕೇಳ್ತಾ ಇದೆಯಲ್ಲೋ? ಐಸೆ ದಿಸ್ ಇಸ್ ಜಸ್ಟ್ ಅನ್ ಆಪಲ್. ಆಪಲ್ ಅನ್ನೋದೇನೋ ಸರಿ, ಹಿಂದೆ ಹ್ಯಾಕ್ ತಿಂತಿದ್ದು ಅಂತ ಜ್ಞಾಪಕ ಇದೆಯೇನೋ ನಿನಗೆ? ಏನಾಗಿದೆಯೋ ಇವತ್ತು ನಿನಗೆ? ಏನೇನು ಹೊಸಸ್ತ ಮಾತಾಡ್ತಾ ಇದೆಯಲ್ಲೋ? ನಾವೇನು ಹೊಸಬ್ರೇನಯ್ಯ? ಹಳೆ ಸ್ನೇಹಿತರಲ್ವೇನೋ? ಇಬ್ರು ಹಂಚ್ಕೊಂಡು ತಿಂತಾ ಇದ್ವು. ಹಾಗ್ ಬಾ ದಾರಿಗೆ. ಆದ್ರೆ ರಾಮು, ನನಗೆ ಈಚೀಚೆಗೆ ಅನಿಸ್ತಾ ಇದೆ, ಹಣ್ಣನ್ನ ಹಂಚ್ಕೊಂಡು ತಿನ್ನೋದಕ್ಕಿಂತಲೂ ಅದನ್ನ ಪೂರ್ತಿಯಾಗಿ ಒಬ್ಬನೇ ತಿಂದ್ರೆ ಮಜಾ ಕಣೆ. ಏನಂತೀಯ? Am I right? Perfectly all right. Thank you. Good. Very good. ಗಾಬರಿ ಏನು ಪಡ್ಬೇಕಾದಿಲ್ಲ. ನಾನು ಮೊದಲನೇ ಸಾರಿ ನಿನ್ನ ನೋಡಿದಾಗ್ಲೇ ನೀನ್ ನನ್ನವಳಾದ್ರೆ ನಿನ್ನಿಂದ ಎಂಥ ಸುಖ ಸಿಗಬಹುದು ಅಂತ ಆಲೋಚಿಸ್ತಿದ್ದೆ. ಎಂಥ ನೀಚತನದ ಮಾತು ಮಾತಾಡ್ತೀರಾ? ನಿಮ್ ಸ್ನೇಹಿತರಿಗೆ ದ್ರೋಹ ಬಗೆತಿದ್ದೀರಾ? ನಾನು ಶಿವು ಮೊದಲಿನಿಂದಲೂ ಎಲ್ಲಾ ಸುಖನೂ ಸಮನಾಗಿ ಹಂಚಿಕೊಂಡಿದ್ದೆ.
ಆದ್ರಿಂದ ನಿನ್ನ ಆಸೆ ಪಡೋದ್ರಲ್ಲಿ ಯಾವ ದ್ರೋಹದ ಮಾತೂ ಇಲ್ಲ. ಹೊರಟೋಗಿ ಇಲ್ಲಿಂದ. ನಿನ್ನ ಅನುಭವಿಸ್ದೆ ನಾನು ಇಲ್ಲಿಂದ ಬಿಡು. ನಾನು ಬಿಡ್ದೈತೆ ಸುಟ್ಟು ಹಾಕ್ಬಿಡ್ತೀನಿ. ನನ್ನಂತ ಸ್ನೇಹಿತನಿಗಿಂತ ಈ ಸೂಳೆನೆ ಹೆಚ್ಚಾಗೋದಲ್ಲ ನಿನ್ಗೆ. ದಟ್ಸ್ ಆಲ್ ರೈಟ್. ಡೋಂಟ್ ವೇಸ್ಟ್ ಯುವರ್ ಬುಲೆಟ್. ಗುಡ್ ನೈಟ್. ಗೆಟ್ ಔಟ್. ಗುಡ್ ಬೈ. ಐ ಸೆಡ್ ಗೆಟ್ ಔಟ್. ಯು ಬಾಸ್ಟರ್ಡ್. Everything will be great. ನಮಸ್ಕಾರ ಬದಿ. ಗೌಡ ಇದಾನೇನಾ? ಅವರೇ ಬದಿ. ಸರಿ, ಶಿವರಾಮಯ್ಯ ಬಂದಿದ್ದಾರೆ ಅಂತ ಹೇಳು. ಆಗ್ಲಿ ಬದಿ. ಹಲೋ ಫ್ರೆಂಡ್, ಏನ್ ವಿಷಯ? ನಿನ್ನನ್ನೇ ನೋಡೋಣ ಅಂತ ಬಂದೆ. ಇಲ್ಲಿವರೆಗೂ ಬಂದ್ ಸಮಾಚಾರ ಏನು ಅಂತ ಕೇಳಬಹುದು ತಾನೆ? ಧಾರಾಳವಾಗಿ. ನೀನ್ ನನ್ನಿಂದ ತಗೊಂಡಿದ್ದೆಲ್ಲ 10 ಲಕ್ಷ ರೂಪಾಯಿ, ಅದನ್ನ ಇವತ್ತೇ ಹಿಂತಿರುಗಿಸ್ಬೇಕು ನೀನು. ನಾನು ನಿನ್ನತ್ರ ಹಣ ತಗೊಂಡಿದ್ದೆ. ನಿನಗೇನು ಹುಚ್ಚಿಚ್ಚಿ ಹಿಡಿದಿಲ್ಲ ತಾನೆ? ಏ ರಾಮು, ಜೋಕ್ ಮಾಡ್ತಾ ಇದೀಯಾ? ನಾನ್ ಜೋಕ್ ಮಾಡ್ತಿಲ್ಲ. ನಿನ್ನತ್ರ ಯಾವಾಗ ಹಣ ತಗೊಂಡಿದ್ದೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನೀನ್ ಮಾತಾಡ್ತಿರೋದನ್ನ ಕೇಳ್ತಿದ್ರೆ ನನ್ನ ಹಣಕ್ಕೆ ನಾಮ ಹಾಕೋಕ್ ಕಾಣುತ್ತೆ ನೀನು. ನಾನ್ ಹಣ ತಗೊಂಡಿದ್ರಲ್ಲ ನಾಮ ಹಾಕೋದು. ನಾನ್ ನಿನ್ನತ್ರ ಹಣನೂ ತಗೊಂಡಿಲ್ಲ, ನೀನ್ ನನಗ್ ಕೊಟ್ಟು ಇಲ್ಲ. ನೀನ್ ಇಂಥ ಮೋಸ್ಕಾರ ಅಂತ ಗೊತ್ತಿದ್ರೆ ನೀನ್ ಸವಾಸನೆ ಮಾಡ್ತಿರ್ಲಿಲ್ಲ ನಾನು. ಸೂಳೆಗೋಸ್ಕರ ಸ್ನೇಹ ತಿರಸ್ಕರಿಸುವ ನಿನ್ನಂತ ಒಂದು ಸ್ನೇಹನೇ ಬೇಡ. ಇದೇ ನಿನ್ ಕೊನೆ ತೀರ್ಮಾನನಾ? ಹೌದು. ನೀನ್ ನನ್ನಿಂದ ತಗೊಂಡಿರೋ 10 ಲಕ್ಷ ರೂಪಾಯಿನ ಹಿಂತಿರುಗಿಸೋದಿಕ್ಕೆ ನಾಳೆನೇ ಕೊನೆ. ಜ್ಞಾಪಕ ಇರ್ಲಿ. ಈ ಶಿವರಾಮಯ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸಬಲ್ಲ ಅನ್ನೋದು ಜ್ಞಾಪಕ ಇರ್ಲಿ. ನಾಳೆ ಬೆಳಗಾಗೋದ್ರೊಳಗಾಗಿ 10 ಲಕ್ಷ ರೂಪಾಯಿ ಬಂದ ತಿಜೋರಿಗಳು ಬೀಳಲಿಲ್ಲ. ಗುಡ್ ಲಕ್. उतरो नीचे. चलो. ಅವತ್ ಹೇಳಿದ್ನಲ್ಲ, ಈ ಶಿವರಾಮಯ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಲ್ಲ ಅಂತ. ಈ ಪತ್ರಕ್ಕೆ ನಿನ್ ಸೈನ್ ಹಾಕು. ಇಲ್ದೆ ಹೋದ್ರೆ ಇಲ್ಲಿ ನಿಂತಿದಾರಲ್ಲ ಈ 4 ಜನ ತಾಂಡಿಗರು, ಅವರು ನಿನ್ ಬೋಟಿ ತೆಗೆದು ಬಿಡ್ತಾರೆ. ಹಾಕೋ. ಇನ್ನೊಂದು ಇಲ್ಲಿ. ರಾಮು, ನನ್ನ 10 ಲಕ್ಷ ರೂಪಾಯಿ ನಾಮ ಹಾಕಿದ್ದೆ ಅಲ್ಲ, ಈಗ ಈ ಆಸ್ತಿ ಎಲ್ಲ ನಂದು. ಬಿಡು ಗಾಡಿ ಇಲ್ಲಿಂದ.
खाने के लिए बाद में आना चलो ನನಗೂ ಅವನಿಗೂ ಆ ಹೆಣ್ಣಿಂದ ಉಂಟಾದ ಮನಸ್ತಾಪ ದ್ವೇಷಕ್ಕಿರು. ನಮ್ಮ ಆಸ್ತಿನೆಲ್ಲ ಶಿವರಾಮಯ್ಯ ಆ ಪತ್ರದಲ್ಲಿ ಬರ್ಸ್ಕೊಂಡಿದ್ದ. ಆಗ ನನ್ನ ಸ್ಥಿತಿ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದಾಗ ಆಗಿತ್ತು. ಅವನನ್ನು ಕಿಡ್ನಾಪ್ ಮಾಡದೆ ಬೇರೆ ದಾರಿನೇ ಇರಲಿಲ್ಲ. ಆ ಪತ್ರ ವಾಪಸ್ ಪಡೆಯೋದೇ ನನ್ನ ಉದ್ದೇಶ ಆಗಿತ್ತು. ನಾನು ಎಷ್ಟು ಹಿಂಸೆ ಕೊಟ್ಟರು ಅವನಿಂದ ಆ ಪತ್ರದ ವಿಷಯ ಬಾಯ್ ಬಿಡ್ಸೋಕಾಗ್ತಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ನಿನ್ನ ಸಹಾಯ ನನಗೆ ಅಗತ್ಯ ಅನ್ನಿಸ್ತು. ಈಗೇನ್ ಮಾಡೋದು ರಾಜು, ಈಗೇನ್ ಮಾಡೋದು? ನಾನು ಒಂದು ತೋಚ್ತಿಲ್ಲ. ಅಷ್ಟೇ ತಾನೇ ಅಣ್ಣ, ಯಾಕೆ ಯೋಚನೆ ಮಾಡ್ತೀರಾ? ನಿಮ್ಮ ತಮ್ಮ ರಾಜು ನಾನಿಲ್ಲಿದ್ದೀನಿ. ಆ ಶಿವರಾಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ನಮ್ ಕೈ ಸೇರ್ಬೇಕು ತಾನೆ, ಅವನ ಮೇಲೆ ದ್ವೇಷ ತೀರಿಸ್ಕೋಬೇಕು ತಾನೆ, ಅದಕ್ಕೆಲ್ಲ ಪ್ಲಾನ್ ಮಾಡಿದ್ದೀನಿ. ಇದೇನು ಯೋಚನೆ ಮಾಡ್ಬೇಡಿ. ರಾಜು ಮನಸ್ಸು ಮಾಡ್ದ ಅಂದ್ರೆ ಅಣ್ಣನಿಗೋಸ್ಕರ ಏನ್ ಬೇಕಾದ್ರೂ ಮಾಡಬಲ್ಲ. ಈಗ್ಲಾದ್ರೂ ಹೇಳು, ಎಲ್ಲಿಟ್ಟಿದ್ಯಾ ಪತ್ರ? ನಾನು ಸತ್ರು ಚಿಂತೆ ಇಲ್ಲ, ನಾನು ಹೇಳೋಲ್ಲ. ಆದ್ರೆ ಒಂದು ವಿಷಯ ಜ್ಞಾಪಕದಲ್ಲಿಟ್ಕೋ, ಇವತ್ತಲ್ಲ ನಾಳೆ ನಿನ್ನ ಆಸ್ತಿ ಎಲ್ಲ ನಂದಾಗತ್ತೆ. ನೀನ್ ಬದುಕಿದ್ರೆ ತಾನೆ ನನ್ನ ಆಸ್ತಿ ನಿನ್ ಪಾಲಾಗೋದು. ಅದಿರ್ಲಿ, ಮರ್ಯಾದೆಯಿಂದ ಹೇಳು, ಎಲ್ಲಿಟ್ಟಿದ್ಯಾ ಪತ್ರ? ನಿನ್ನಂತ ನಾಯಿಗೆ ಮರ್ಯಾದೆ ಬೆಲೆ ಏನೋ ಗೊತ್ತು. ನಾ ಹೇಳೋಲ್ಲ. ಶಿವು ನೋಡು, ಬೇಡ, ಇನ್ 24 ಗಂಟೆ ಟೈಮ್ ಕೊಟ್ಟಿದ್ದೀನಿ, ಯೋಚನೆ ಮಾಡಿ ಹೇಳು. ಬನ್ನಿ ಮಿಸ್ಟರ್ ರಾಜು. ಸಿ ದಿಸ್ ಇಸ್ ಮೈ ಪ್ಯಾಲೇಸ್. ನನ್ನ ಸರ್ವೆ ಮುಗಿಯುವವರೆಗೂ ಇಲ್ಲಿರೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ವೆರಿ ನೈಸ್ ಪ್ಲೇಸ್. ಡ್ರಿಂಕ್ಸ್ ಏನ್ ತಗೋತೀರಾ? ಕಾಫಿ ಆರ್ ಟೀ? ನೋ, ಡೋಂಟ್ ಟೇಕ್ ಎನಿ ರಿಸ್ಕ್ ಏನಿಲ್ಲ. ನನಗೆ ಸೆಲ್ಫ್ ಪ್ರಿಪರೇಷನ್ ಮಾಡ್ಕೊಂಡು ಚೆನ್ನಾಗಿ ಅಭ್ಯಾಸ ಇದೆ. ನನ್ನ ಕೈನ್ ಕಾಫಿ ಒಂದ್ಸಾರಿ ಕುಡಿದ್ರು ಮತ್ತೆ ನೀವು ಬಿಡಲ್ಲ. ಒಂದು 5 ನಿಮಿಷ ಪ್ರಿಪೇರ್ ಮಾಡ್ತೀನಿ. ಪ್ಲೀಸ್ ಹ್ಯಾವ್ ಎ ಲುಕ್ ಅಟ್ ದಿ ಮ್ಯಾಗಝೈನ್. ಜಿಯಾಲಜಿಸ್ಟ್ ಅನ್ನೋದು ನನಗೇನೋ ಅನುಮಾನ. ನನಗೂ ಅದೇ ಸಂದೇಹ. ಈಗೇನ್ ಮಾಡೋದು? ಮಾಡೋದೇನು, ಸಂದೇಹ ಬಂದ್ಮೇಲೆ ಮುಗೀತು. ಅವನ ಕೆಲಸ ಮುಗಿಸೋಕೆ ಏರ್ಪಾಟ್ ಮಾಡು. ಆ ಕೆಲಸ ಇವತ್ತೇ ಆಗ್ಬೇಕು. ಓ ಎಸ್.
ಹಲೋ, ಯಾರು ಮಾತಾಡ್ತಿರೋದು? ಸುಧಾ ಇದ್ದಾಳ? ನೀವ್ಯಾರು ಮಾತಾಡ್ತಿರೋದು? ನಾನು ವಾಸಂತಿ. ಸುಧಾ, ನಿಮ್ ಬರ್ತ್ಡೇ ಪಾರ್ಟಿ ಅಂತ ಆಗ್ಲೇ ಹೊರಟ್ರಲ್ಲ, ಇನ್ನೂ ಬರ್ಲಿಲ್ವೇ? ಎಷ್ಟೊತ್ತಾಯ್ತು ಹೊರಟು? ಅವ್ರು ಹೊರಟು 1 ಗಂಟೆ ಆಯ್ತಲ್ಲ. ಹೌದಾ? ಇನ್ನೂ ಬಂದಿಲ್ವಲ್ಲ? ಮತ್ತೆ ಯಾಕೆ ಇಷ್ಟೊತ್ತಾಯ್ತು? ಸರಿ, ಥ್ಯಾಂಕ್ಸ್. ನೋ ಮೆನ್ಷನ್. ಏನಮ್ಮ ವಾಸಂತಿ, ಯಾರು ಫೋನು? ಸುಧಾಗೆ ಡ್ಯಾಡಿ. ಅವಳು ಹೊರಟು 1 hour ಆಯ್ತಂತೆ, ಇನ್ನೂ ಬಂದಿಲ್ಲ. ಪರವಾಗಿಲ್ಲ ಬಾ, ಎಲ್ಲೋ ಹೋಗಿರ್ತಾಳೆ, ಬರ್ತಾಳೆ. ಡೋಂಟ್ ವರಿ, ಬಾ ನೀನು. ಅಲ್ಲಿ ಗೆಸ್ಟ್ ಗಳೆಲ್ಲ ಕಾಯ್ಕೊಂಡಿರ್ತಾರೆ. ಬಾ ಬಾ. ಹ್ಯಾಪಿ ಬರ್ತ್ಡೇ ಟು ಯು. ಹಲೋ ಮಿಸ್ಟರ್ ಪ್ರೊಫೆಸರ್. ಹಲೋ. ಡ್ಯಾಡಿ, ಶಿವರಾಮ, ಈಗ್ಲಾದ್ರೂ ಹೇಳು, ಎಲ್ಲಿಟ್ಟಿದ್ಯಾ ಪತ್ರ? ನನ್ನೇನೆ ಹೇಳಿದ್ನಲ್ಲೋ, ಎಷ್ಟು ಸರ್ತಿ ಕೇಳ್ತೀಯಾ? ಸರಿ, ನನ್ನ ಮಗಳ್ ಯಾಕೋ ಇಲ್ಲಿ ಕರ್ಕೊಂಡು ಬಂದೆ? ಗೊತ್ತಾಗತ್ತೆ ಯಾಕೆ ಕರ್ಕೊಂಡ್ ಬಂದಿದ್ದೀನಿ ಅಂತ. ನಿನ್ ಜೀವಕ್ಕೂ ಅಪಾಯ ಇಲ್ಲ, ನಿನ್ ಮಗಳಿಗೂ ತೊಂದ್ರೆ ಇಲ್ಲ. ಹೇಳು ಹೇಳು. ನಾನು ಸತ್ರು ಪರವಾಗಿಲ್ಲ, ನಾನು ಹೇಳೋಲ್ಲ. ಹೇಳಲ್ಲ? ಸತ್ರು ಹೇಳೋಲ್ಲ. ಹೇಳಲ್ಲ? ಇಲ್ಲ. ರಾಜು, ಅಂಕಲ್ ಬಿಟ್ಬಿಡಿ ನನ್ನ. ಪ್ಲೀಸ್ ನನ್ನ ಮಗಳು ನಿನಗೂ ಮಗಳೇ ಅಲ್ವೇನೋ? ಅವಳು ನಿನ್ನ ಅಂಕಲ್ ಅಂಕಲ್ ಅಂತ ಕರೀತಾ ಇರ್ಲಿಲ್ವೇನೋ? ಅವಳು ನಿನ್ನ ಮಗಳ ಹಾಗೆ ಅಲ್ವೇನೋ? ಬಿಟ್ಬಿಡು ಅವಳನ್ನ.
ನನ್ ಪ್ರಾಣ ತಗೊಳ್ಳೋ ಅಯ್ಯೋ ಬಿಟ್ಬಿಟ್ರೋ ನನ್ನ ಮಗಳ ಹೇಳು ಎಲ್ಲಿಟ್ಟಿದ್ಯಾ? ನಮ್ ಎಸ್ಟೇಟ್ ಪಂಪ್ ಹೌಸ್ ಇದೆಯಲ್ಲ ಅದರ ಮೀಟರ್ ಬೋರ್ಡ್ ಹಿಂದ್ಗಡೆ ಇಟ್ಟಿದ್ದೇನೆ. ಹೋಗ್ ತಗೋ ಮಂಜು ಪತ್ರ ಎಲ್ಲಿದೆ ಅಂತ ಗೊತ್ತಾಯ್ತು. ಇವರಿಬ್ಬರನ್ನು ಹೀಗೆ ಬಿಡೋದು ಬೇಡ, ಇವರಿಬ್ಬರನ್ನು ಮುಗಿಸ್ಬಿಡೋಣ. ಅಯ್ಯೋ ಚಂಡಾಲ, ಕೊನೆಗೂ ಮೋಸ ಮಾಡ್ತೀಯನೋ? ಭಯ ಪಡ್ಬೇಡ, ನಾನಿದ್ದೀನಿ ಹೆದರ್ಬೇಡ.
ಕುಡಿ ಅಂದ್ರ ಲೇ ಮರಿಯಾ ನನ್ ಕುಡಿದ್ ಕೆಂಪ ಅಂತ ತಿಳ್ಕೊಂಬಿಟ್ಯಾ? ನಾನು CID ಕೆಂಪಯ್ಯ. ಲೇ ಅನ್ಯಾಯವಾಗಿ ರಂಗನ್ನ ಕೊಂದಾಕ್ಬಿಟ್ಯಲ್ಲೋ ರಾಸ್ಕಲ್. ಇನ್ನು ಏನೇನ್ ಮಾಡಿದೀಯ ಅಂತ ನನ್ನ ಹತ್ರ ಲಿಸ್ಟ್ ಇದೆ. ಏಯ್ ಎತ್ತ ಕೈ. Congratulations. Thank you. ಸಂಗತಿ ಬೇಕೆಂದು ಹಿಂದೇನೆ ಮನದರಳಿ ಕಾಮನೆ ಹೂವಾಗಿ ಬಣ್ಣ ಬಣ್ಣ ಅರಳಿ ಇಳೆಯಲ್ಲಿ ಸುಖ ಸಿಕ್ಕಿತು ಅರಿತು ಬೆರೆತು ಚಕಂದ ತೆರವಾಯಿತು. ಕಾಡುವ ಬಯಕೆಯು ಮತ್ತೆ ಮತ್ತೆ ಕೆಣಕಿ ಕೂಡುವ ಕನಸಿಂದ ಅತ್ತ ಇತ್ತ ಹುಡುಕಿ ಬಳಿಯಲ್ಲಿ ಸಿರಿಗಕ್ಕಿತ ಹಿಡಿದು ಮಿಡಿದು ನಲ್ಮೆಯು ಉಸಿರಾಡಿತೋ.